ತಂದೆಯಾಗಿರೋ ದೇವರು ಮತ್ತು ನಮ್ಮ ಯೇಸುವ ಕರ್ತನಿಗೂ ಮತ್ತು ಪವಿತ್ರವಾತ್ಮನಾಗಿರೋ ಸಹಾಯಕನಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಹೇಳಿ ನಮ್ಮ ಪಾಠವನ್ನು ಪ್ರಾರಂಭ ಮಾಡೋಣ. ನಾವು ಇದಕ್ಕೆ ಮುಂಚೆ ಬೈಬಲ್ ಯಾವ ಥರ ಓದಬೇಕು ಮತ್ತು ಅದರದ್ದು ತರಗತಿಗಳು ಮಾಡಿದ್ದೀವಿ. ನಾವು ಪ್ರಾರಂಭದಲ್ಲಿ ಹೇಳಿರೋದು ನಾವು ಏನಕ್ಕೆ ಬೈಬಲ್ ಓದ್ತಾ ಇದ್ದೀವಿ. ಇದು ದೇವರ ಮುಂದೆ ನಾವು ನೀತಿವಂತರಾಗಿ ಅವಮಾನಕ್ಕೆ ಗುರಿಯಾಗದೆ ದೇವರ ಮುಂದೆ ನೀತಿವಂತರಾಗಿ ನಿಂತ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮನುಷ್ಯರಿಗೆ ನಾವು ನಮ್ಮ ಭಕ್ತಿ ತೋರಿಸೋಕ್ಕಲ್ಲ, ದೇವ್ರ ಮುಂದೆವಾಗಿ ನಾವು ಯೋಗ್ಯರಾಗಿ ಕಾಣಿಸ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ. ಈಗ ಆ ಒಂದು ಉದ್ದೇಶದಲ್ಲಿ ನಾವು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಸೊ ಹಳೆ ಒಡಂಬಡಿಕೆ ಬಗ್ಗೆ ನಾವೇನು ನೋಡಿದ್ದೀವಿ? ಹಳೆ ಒಡಂಬಡಿಕೆಯಲ್ಲಿ ಶಾಸ್ತ್ರ ಅಂತ ಇರೋದು ದೇವರು ಮೋಶೆ ಮುಖಾಂತರ ಕೊಟ್ಟಿರುವ ಮೊದಲನೇ 5 ಪುಸ್ತಕಗಳು. ಆಮೇಲೆ ನಮಗೆ ಪ್ರವಾದಿಗಳು ನುಡಿದಿರೋ ಮಾತು, ದೇವರು ಪ್ರವಾದಿ ಹತ್ರ ಹೇಳಿ ಪ್ರವಾದಿಗಳು ಜನರ ಹತ್ರ ತಿಳಿಸಿರುವ ಆಸಕ್ತಿಗಳು, ಇದೆಲ್ಲ ಶಾಸ್ತ್ರದಲ್ಲಿ ಬರೆದಿರೋದು ಅಂತ ಹೇಳೋದು. ಇದಕ್ಕೆ ಸ್ಕ್ರಿಪ್ಚರ್ಸು ಇಲ್ಲ ಶಾಸ್ತ್ರ ಅಂತ ಹೇಳೋದು. ಮತ್ತು ಈಗ ದಾವೀದು, ಯೋಬು, ಜ್ಞಾನೋಕ್ತಿ, ಎಸ್ತರು, ಈ ಥರ ಪುಸ್ತಕಗಳೆಲ್ಲ ಪರಿಶುದ್ಧ ಗ್ರಂಥ. ನಾವು ಅದು ಇಂಗ್ಲೀಷಲ್ಲಿ ಹೋಲಿ ರೈಟಿಂಗ್ಸ್ ಅಂತ ನಾವು ಇದನ್ನು ಆಲ್ರೆಡಿ ಸಬ್ಜೆಕ್ಟ್ ನಾವು ಫಸ್ಟ್ ಭಾಗದಲ್ಲೇ ಮಾಡಿದ್ದೀವಿ. ಮೊದಲನೇ ಭಾಗದಲ್ಲಿ ನಾವು ಇದನ್ನು ಮಾಡಿದ್ದೀವಿ, ತಿಮೋತಿಗೆ ಪೌಲ್ ಹೇಳುವ ವಾಕ್ಯ ಇಟ್ಕೊಂಡು. ಸೊ ಆಗ ಹಳೆ ಒಡಂಬಡಿಕೆಯಲ್ಲಿ ನಾವು ಬೈಬಲ್ ಹೆಂಗೆ ನಾವು ಓದಬೇಕಂತ ನೋಡುವಾಗ ಈ ಶಾಸ್ತ್ರಗಳನ್ನು ಹುಡುಕಿ ನೋಡಿ ಅಂತ ನಾವು ಯೆಶಾಯ 34:16 ಶಾಸ್ತ್ರಗಳನ್ನು ಹುಡುಕಿರಿ ಅಂತ. ಸೊ ಶಾಸ್ತ್ರಗಳು ಏನು ಹುಡುಕಬೇಕು? കാരണം ಸ್ವಲ್ಪ ಇಲ್ಲಿ, ಸ್ವಲ್ಪ ಇನ್ನೊಂದು ಕಡೆ ಇದೆ ಅಂತ. ಯೆಶಾಯ 28 ಇದೆ, ಅದು ಈ ಕಡೆ ಇದೆ, ಇದು ಸ್ವಲ್ಪ ಬೇರೆ ಒಂದು ಕಡೆ. ಕಾರಣ ಇದು ಹಂಗಾಗಿರೋದು, ಪ್ರವಾದಿಗಳು ಬೇರೆ ಬೇರೆ ಕಾಲದಲ್ಲಿ, ಪ್ರವಾದಿಗಳು ಬೇರೆ ಬೇರೆ ಜಾಗದಲ್ಲಿ ಇಟ್ಕೊಂಡು ಬರೆದಿರೋದಕ್ಕೆ ಒಂದೇ ಜಾಗದಲ್ಲಿ ಇಟ್ಕೊಂಡು ಮಾಡಿಲ್ಲ, ಒಂದೇ ಸಮಯದಲ್ಲಿ ಇಟ್ಕೊಂಡು ಮಾಡಿಲ್ಲ. ಆಮೇಲೆ ಇದನ್ನು ಬೈಬಲ್ ಆಗಿ ಕೂಡಿಸುವಾಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ಬಂತು. ಸೊ ನಾವು ಶಾಸ್ತ್ರವನ್ನು ಹುಡುಕಿ ಓದಬೇಕು. ಅದು ನನ್ನ ಬಾಯಿ ನುಡಿದಿರೋದು ಮತ್ತು ನನ್ನ ಆತ್ಮ ಅದನ್ನು ಕೂಡಿಸುತ್ತೆ ಅಂತ ಹೇಳಿದ್ರು. ಇದು ಹೇಳಿರೋದು ಯೆಹೋವ ದೇವರು, ತಂದೆಯಾಗಿರುವ ದೇವರು. ಸೊ ಈಗ ಏನು ಮಾಡಬೇಕು? ನಾವು ಹುಡುಕಿ ಓದಬೇಕಂತ ಒಂದು ಪರಿಸ್ಥಿತಿ ನಮಗೆಲ್ಲರಿಗೂ ಬಂತು. ಈಗ ಹುಡುಕಿ ಓದಿದ್ಮೇಲೆ ನಾವು ಹೆಂಗೆ ಹುಡುಕ್ಬೇಕು ಅಂತ ನೋಡಿದ್ದೇವೆ. ಹೋಗುವಾಗ ಏನೇನು ನೋಡ್ಕೊಂಡು ಹುಡುಕ್ಬೇಕು. ಅವಾಗ ನಾವು ಕಾಂಟೆಕ್ಸ್ಟ್ ಅಂತ ಹೇಳಿದ್ದೀವಿ. ಕಾಂಟೆಕ್ಸ್ಟ್ ಅಂದರೆ ಒಂದು ಮಾತು ಯಾವ ಕಾಲದಲ್ಲಿ, ಯಾರಿಗೆ, ಯಾಕೆ, ಏನು ಉದ್ದೇಶ ಅಂತೆಲ್ಲ ಬರೆದಿರೋದನ್ನು ನಾವು ತಿಳ್ಕೊಳ್ಳೇಬೇಕು. ಅದೊಂದು ಮೆಥಡ್ ಅಂತ ನಾವು ನೋಡಿದ್ದೀವಿ. ಅದು ಹುಡುಕಿ ನೋಡೋದ್ರಲ್ಲೇ ಯಾರಿಗೆ, ಏನಕ್ಕೆ, ಉದ್ದೇಶಗಳು ನಾವು ಹುಡುಕ್ಬೇಕಂತನೂ ನೋಡಿದ್ದೇವೆ. ಸೊ ಇದರಲ್ಲಿ ನಾವು ಹಿಂಗೆ ಓದುವಾಗ ನಮಗೆ ಲೆವೆಲ್ಗಳಿದೆ ಅಂತ ನೋಡಿದ್ದೀವಿ. ಲೆವೆಲ್ಗಳು, ಆ ಲೆವೆಲಲ್ಲಿ ಮಕ್ಕಳ ಪ್ರಾಯ ಒಂದಿದೆ, ಯೌವನಸ್ಥರ ಪ್ರಾಯ ಒಂದಿದೆ, ಅದೇ ಥರ ಇನ್ನು ಸ್ವಲ್ಪ ಬೆಳೆದಿರೋದು, ಇನ್ನು ಪ್ರಾಯಸ್ಥರು, ವಯಸ್ಸಾಗಿರೋರು. ಈಗ ಮಧ್ಯ ಯೌವನಕ್ಕೂ ಪ್ರಾಯಸ್ಥರಿಗೂ ಮಧ್ಯಸ್ಥರಲ್ಲಿ ಒಂದು ಭಾಗ ಇದೆ. ಒಂದು 40-50 ವಯಸ್ಸಿರೋರು, 50 ವಯಸ್ಸು ಮೇಲವರು ಪ್ರಾಯಸ್ಥರು, ಅವರೆಲ್ಲ ಹಿರಿಯರುಗಳು ಆಗ್ತಾರೆ. ಅವ್ರಿಗೆ ಜ್ಞಾನ. ಬೈಬಲ್ ಹೇಳ್ತದಲ್ಲ, ಕೂದಲು ಬೆಳ್ಳಗಾಗಿರೋದು, ಅರ್ಥ ಅನುಭವದಲ್ಲಿ ಕೂದಲು ಬೆಳ್ಳಗಾಗಿರೋದು, ವಯಸ್ಸಾಗಿರೋರು. 4 ಲೆವೆಲ್ಗಳು ಈ ಬೈಬಲ್ ಸ್ಟಡಿಯಲ್ಲಿ ಇದೆ ಅಂತಲೂ ನೋಡಿದ್ದೇವೆ. ಸೊ ಅದೇ ಥರ ಎಷ್ಟು ವರ್ಷ ಆದ್ರೂ ಕೆಲವು ಮಕ್ಕಳಾಗೇ ಇರ್ತಾರೆ. ಅದಕ್ಕೆ ನಾವು ಇಬ್ರಿಯರಲ್ಲಿ ಒಂದು ವಾಕ್ಯ, ಇದೆಲ್ಲ ನೆನೆಸ್ಕೊಳ್ಳಿ. ನಾವು ಆಲ್ರೆಡಿ ಪಾಠ ಮಾಡಿದ್ದೀವಿ. ಇದು ಕಾಲ ನೋಡಿದ್ರೆ ನೀವು ಇನ್ನೂ ಮಕ್ಕಳಾಗೇ ಇದ್ದೀರಾ, ನೀವು ಪ್ರಾಯಸ್ಥರಾಗಿರಬೇಕು. ಸೊ ಮಕ್ಕಳಾಗಿದ್ದರೆ ಏನಾಗ್ತದೆ? ಕಠಿಣವಾಗಿರೋ ಸತ್ಯಗಳು ಹೇಳೋಕ್ಕಾಗಲ್ಲ. ಪ್ರಾಯಸ್ಥರಿಗೆ ಏನಾಗ್ತದೆ? ಈ ನೀತಿಯಲ್ಲಿ, ವಾಕ್ಯದಲ್ಲಿ ಅನುಭವ ಆಗಿ ದೇವರ ನೀತಿ ಏನು ಅಂತೆಲ್ಲ ನಾವು ಚೆನ್ನಾಗೇ ತಿಳ್ಕೊಳ್ಬೋದು. ಆಲ್ಮೋಸ್ಟ್ ನಾವು 8 ತರಗತಿಗಳು ಮಾಡಿದ್ದೀವಿ ಈಗ. ಸೊ ಇದು ನಾವೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಒಂದ್ಸಲ ಇದನ್ನು ಇಲ್ಲಿ ತಿರ್ಗಾ ಹೇಳ್ತಾ ಇರೋದು, ಇವಾಗ ಕೇಳೋರಿಗೆ ಅದೆಲ್ಲ ಮರಿಬಾರ್ದಂತ ಜಸ್ಟ್ ಒಂದ್ಸಲ ಒಂದು ಸಿಂಪಲ್ ಆಗಿ ಒಂದು ಮೇನ್ ಇದು ಮಾತ್ರ ಹೇಳ್ತಾ ಇದ್ದೆ. ಆಮೇಲೆ ಏನು ಬಂತು? ಈ ಹುಡುಕಿ ಆಯಿತು. ಆಮೇಲೆ ಅದರಲ್ಲಿ ನಾವು ಪ್ರಾಯಸ್ಥರಾಗಬೇಕಂತ ಬರುವಾಗ ದೇವರು ಈ ಸತ್ಯಗಳು ಇಸ್ರೇಲ್ ಜನ ಯಾವ ರೀತಿಯಲ್ಲಿ, ಯಾರ ಮುಖಾಂತರ ಹೇಳ್ಕೊಡ್ಬೇಕಂತ ಇತ್ತು, ಅದೊಂದು ಕ್ರಮ ಇತ್ತು. ಸೊ ದೇವರು ಮೋಶೆಯಲ್ಲಿ ಇವರಿಗೆ ಒಡಂಬಡಿಕೆ ಮಾಡಿ
ರಕ್ತದ ಒಡಂಬಡಿಕೆ ಮಾಡಿ ಅಬ್ರಾಮ್ ಜನರ ಹತ್ರನೇ ಅಬ್ರಾಮ್ ಹತ್ರನೂ ಒಂದು ಒಡಂಬಡಿಕೆ ಮಾಡಿದ್ರು. ಆ ಒಡಂಬಡಿಕೆ ಒಳಗೇನೆ ಮೋಶೆ ಮುಖಾಂತರ ಮೋಶೆನ ಮಧ್ಯಸ್ಥರ ಹಾಕೊಂಡು ಏನ್ ಮಾಡಿದ್ರು ದೇವರು ಇನ್ನೊಂದು ಒಡಂಬಡಿಕೆಯನ್ನು ಮಾಡಿ ಆ ರಕ್ತದ ಒಡಂಬಡಿಕೆಗೆ ಒಂದು ಸಮಯ ಇತ್ತು. ಅದೇನು ನನ್ನ ಹಾಗೆ ಮೋಶೆ ಹೇಳ್ತಾ ಇರೋದು, ನನ್ನ ಹಾಗೆ ಒಂದು ಪ್ರವಾದಿ ಬರ್ತಾರೆ, ಆ ಪ್ರವಾದಿ ತನಕ ಈ ರಕ್ತದ ಒಡಂಬಡಿಕೆ ಇದ್ದೇ ಇರ್ತದೆ, ಅದನ್ನ ಯಾರು ತೆಗಿಯಕ್ಕೆ ಆಗಲ್ಲ. ಅವ್ರು ಬಂದ್ಮೇಲೆ ಏನ್ ಮಾಡ್ತಾರೆ, ಈ ಮೋಶೆ ಹೇಳಿರೋ ಪ್ರವಾದಿ ಬರುವಾಗ, ಮೆಸ್ಸಿಯ ಅಂತ ಒಬ್ರು ಬರುವಾಗ ನಿಮ್ಮನ್ನ ರಕ್ಷಣೆಗಳು, ಮೋಶೆ ಒಂದು ಮೆಸ್ಸಿ ಆಗಿದ್ರು, ಅವ್ರನ್ನ ಕಾಪಾಡಿರೋರು ಐಗುಪ್ತಿಂದ. ಅದೇ ತರ ನಿಮ್ಮನ್ನು ಕಾಪಾಡಕ್ಕೆ ದೇವರೊಂದು ಮೆಸ್ಸಿಯನ್ನು ಕಳಿಸ್ಕೊಡುವಾಗ ಆ ಮೆಸ್ಸಿನ ಮಾತು ನೀವು ಆವಾಗ ಇರೋ ಜನ ಕೇಳಲೇಬೇಕು. ಅಷ್ಟು ಕಾಲ ತನಕ ಈ ರಕ್ತದ ಒಡಂಬಡಿಕೆ ನಿಮ್ಗೆ ಒಂದು ಪಾಠಶಾಲವಾಗಿದೆ. ನೀವು ಇದರಲ್ಲಿ ಕಲ್ತ್ಕೊಂಡು ಒಳ್ಳೆ ಜ್ಞಾನ ಪಡ್ಕೊಂಡು ನೀವೇನಾಗಬೇಕು, ಆ ಮೆಸ್ಸಿಯ ಬರುವಾಗ ಮೆಸ್ಸಿಯಾಗೆ ಮೋಶೆಗೆ ಹೆಂಗ್ ನಂಬಿಕೆ ತೋರಿಸಿದ್ರು, ಮೋಶೆ ಜೊತೆಲಿ ಹೆಂಗ್ ನಂಬ್ಕೊಂಡ್ಬೋದು, ಅದೇ ತರ ಅವ್ರ ಜೊತೆಲಿ ನಂಬ್ಕೊಂಡು ಹೋಗ್ಬೇಕಂತಾನೆ ದೇವರ ಉದ್ದೇಶ, ದೇವ್ರು ಕೊಟ್ಟಿರೋ ಉದ್ದೇಶ. ಸೊ ಆ ಉದ್ದೇಶದಲ್ಲಿ ಅವರು ವಿಧೇಯರಾಗೋರು ದೇವ್ರ ಜೊತೆಲಿ ಇರ್ತಾರೆ. ಅವಿಧೇಯರು ಖಂಡಿತ ದೇವರ ಚಿತ್ತದೊಳಗೆ ಸೇರಕ್ಕಾಗಲ್ಲ. ಅದಕ್ಕೆ ದೇವ್ರ ಚಿತ್ತ ಮಾಡಿ ಅಂತ. ಆಗ ಈ ದೇವ್ರು ಏನ್ ಮಾಡಿದ್ರು, ಈ ಧರ್ಮಶಾಸ್ತ್ರಗಳು ಯಾವ ತರ ಹೇಳ್ಕೊಡ್ಬೇಕಂತ ವಾರಕ್ಕೆ ಒಂದ್ಸಲ 7ನೇ ದಿನ ಸಬ್ಬತ್ ದಿನದಲ್ಲಿ ಈ ಕುಡಿ ಬರುವಾಗ, ಈಗ ನಾವು ಹೊಸ ಒಡಂಬಡಿಕೆಯನ್ನು ನೋಡ್ತಾ ಇದ್ದೀವಿ. ಯಾಕೋಬ ಅವರ ಹೇಳ್ತಾರೆ ಹಳೆ ಕಾಲದಲ್ಲಿ ಮೋಶೆ ಪ್ರಾರಂಭ ಮಾಡಿರೋದು, ಇದೆಲ್ಲ ನಾವು ವಾಕ್ಯ ಓದಿದ್ದೀವಿ. ಅಲ್ಲಿ ನೀವೆಲ್ಲ ಕೂಡಿ ಬರುವಾಗ ಧ್ಯಾನ ಮಾಡಿರಿ. ಆಗ ಧ್ಯಾನ ಮಾಡುವಾಗ ಇದು ಯಾರು ಹೇಳ್ಕೊಡ್ಬೇಕು, ಯಾಜಕರು ಮತ್ತು ಲೇವಿಯರುಗಳು. ಸೊ ಲೇವಿಯರುಗಳನ್ನು ಸುಮಾರು ಒಂದು 48 ಪಂಗಡ ಮಾಡಿ 42 ಜನದ ಮಧ್ಯದಲ್ಲಿ ಇಕ್ಕಿದ್ರು. ಮತ್ತು ಊರಿಗೆ ಆಚೆ ಯೋರ್ದಾನ್ ನದಿ 2 ಕಡೆನೂ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ 3 ಇಕ್ಕಿಬಿಟ್ರು. ಅದು ಬೇರೊಂದು ಸಬ್ಜೆಕ್ಟ್ ಇದೆ, ಅದು ಏನಕ್ಕೆ 3 6 ಇಕ್ಕಿದ್ರಂತ. ಈಗ 42. ಈ 42ರಲ್ಲಿ ಇವರು ಜನರ ಹತ್ರ ಹೋಗಿ ಸತ್ಯ ಹೇಳ್ಕೊಡ್ಬೇಕು. ಈ ಹೇಳ್ಕೊಡ್ತಾ ಇರೋ ಲೇವಿಯರ್ಗೆ ಬೇರೆ ಕೆಲಸ ಮಾಡಬಾರ್ದು. ಅದಕ್ಕೆ ದಶಮ ಭಾಗ ಅಂತ ಕೊಟ್ಟಿದ್ರು ಅವ್ರಿಗೆ. ಇದು ನಾವೆಲ್ಲ ಇನ್ನೂ ಡೀಟೇಲ್ ಆಗಿ ಆಮೇಲೆ ಬೇರೆ ಕ್ಲಾಸಲ್ಲಿ ಮಾಡೋಣ. ಅವ್ರಿಗೆ ದಶಮ ಭಾಗ ಅಂತ ಕೊಟ್ಟರು, ಕಾರಣ ಅವ್ರು ಬೇರೆ ವ್ಯವಸಾಯ ಕೆಲಸ ಮಾಡಬಾರ್ದು, ಅವ್ರು ಬರೀ ದೇವ್ರ ಕೆಲಸ ಮಾತ್ರ ಮಾಡಬೇಕು. ಅದಕ್ಕೆ ದೇವರು ಅವ್ರನ್ನ ಆರಿಸ್ಕೊಂಡಿರೋದು. ಆಮೇಲೆ ಏನಾಯ್ತು, ದೇವರು ಅರಸರುಗಳು ಬರುವಾಗ ಮೋಶೆ ಮುಖಾಂತರ ಹೇಳಿದ್ರು, ಅರಸರುಗಳು ಧರ್ಮಶಾಸ್ತ್ರ ಮಾಡ್ಕೊಳ್ಬೇಕು, ಬರ್ದಿಟ್ಕೊಳ್ಬೇಕಂತ, ಕಾರಣ ಅದರಲ್ಲಿ ನಡಿಬೇಕು ಅವರು. ಬಟ್ ಬರ್ತಾ ಬರ್ತಾ ನಾವೇನ್ ನೋಡಿದೀವಿ, ಅರಸರುಗಳು ಸುಳ್ಳಾಗ್ಬಿಟ್ರು, ಮತ್ತು ಈ ಯಾಜಕರು ಸುಳ್ಳು, ಈ ಲೇವಿಯರು ಸುಳ್ಳಾಗ್ಬಿಟ್ರು. ಆವಾಗ ದೇವರು ಪ್ರವಾದಿಗಳನ್ನು ಎಬ್ಬರಿಸಿದ್ರು. ಯಾರು ದೇವ್ರನ್ನ ಹುಡುಕ್ತಾ ಇದ್ದಾರೆ, ಯಾರು ದೇವರಲ್ಲಿ ಚೆನ್ನಾಗಿ ನಡೀತಾ ಇದ್ದಾರೆ, ಅವ್ರನ್ನ ದೇವ್ರನ್ನ ಆರಿಸ್ಕೊಂಡು ಅವರಿಗೆ ಆತ್ಮದ ಶಕ್ತಿ ಕೊಟ್ಟು ಅವ್ರ ಮುಖಾಂತರ ದೇವರ ಸತ್ಯಗಳನ್ನು ತಿಳಿಸ್ತಾ ಇದ್ರು. ಆಗ ಒಂದೊಂದ್ಸತಿ ಪ್ರವಾದಿಗಳು ಅರಸರಿಗೆ ವಿರೋಧವಾಗಿ, ಯಾಜಕರಿಗೆ ವಿರೋಧವಾಗಿ ಹೇಳಬೇಕು ಪರಿಸ್ಥಿತಿ ಬಂತು, ಸಂದರ್ಭಗಳು ಬಂತು. ಕಾರಣ ಅವ್ರು ಸುಳ್ಳಲ್ಲಿರುವಾಗ ಇವರು ಅವ್ರಿಗೆ ವಿರೋಧವಾಗಿ ಮಾತಾಡಬೇಕು, ಅವ್ರು ಹೇಳೋ ಸುಳ್ಳುಗಳನ್ನು ಎತ್ತಿ ಹೇಳಬೇಕು. ಅದಕ್ಕೆ ದೇವರು ಯೆಶಾಯನ ಹತ್ರ ಕೇಳಿರೋದು, ನೀನು ಹೋಗ್ತೀಯ ನನಗಾಗಿ ಅಂತ. ಕಾರಣ ಆ ಕಾಲದಲ್ಲಿ ತುಂಬಾ ಜನ ತಪ್ಪು ಮಾಡ್ತಾ ಇದ್ರು. ಆಗ ಯೆಶಯ್ಯಾಹು ಮುಖಾಂತರ ದೇವರು ಒಂದು ಪ್ರವಾದನೆ ಮಾಡುವಾಗ, ಯೆಶಯ್ಯಾಹುವನ್ನು ಕರೆದುಬಿಟ್ಟು ಅವ್ರ ಮುಖಾಂತರ ಪ್ರವಾದನೆ ಮಾಡುವಾಗ ಅಲ್ಲೊಂದು ಲಾಸ್ಟ್ ನಾವು ಒಂದು ಸಬ್ಜೆಕ್ಟ್ ನೋಡಿದ್ದೀವಿ. ಅದೇನು, ನಾನು ಮತ್ತು ನನ್ನ ಸಹೋದರಗಳು. ಹಾಗಾದ್ರೆ ಏನು, ಇವ್ರು ಹೇಳೋ ಒಡಂಬಡಿಕೆಯನ್ನು ನೀವು ಹೇಳ್ಬೇಡಿ. ಅದು ಯೆಶಯ್ಯ 8, 14, 15 ನಾವು ಪ್ರಾರಂಭ ಮಾಡಿರೋದು. ಮತ್ತು ಅದು ಎಬ್ರೇದಲ್ಲೂ 2ನೇ ಅಧ್ಯಾಯದಲ್ಲಿನೂ ಅವರು ಅಲ್ಲಿರೋ ಹೀಬ್ರ ಜನನು ಪುನಃ ಅದನ್ನು ಸೇಮ್ ಹೇಳಿದ್ರು. ಇದೇ ಯೆಶಯ್ಯದು, ಇದೇ ಕೆಲಸ ನಡೀತಾ ಇದೆ ಅಂತ. ಅವು ಏನಾಯ್ತು, ದೇವರು ಈ ಪ್ರವಾದಿ ಮುಖಾಂತರ ಒಂದು ಗುಂಪನ್ನು, ಪ್ರವಾದಿಗೆ ಶಿಷ್ಯರಿಗನ್ನು ಬೇರೆ ಮಾಡಿಬಿಟ್ರು ದೇವರು. ಕಾರಣ ಅಲ್ಲಿ ಸುಳ್ಳಿದೆ. ಕಲ್ಲಲ್ಲಿ ಏನ್ ಬಂತು ನಾವು ನೋಡಿದ್ದೇವೆ, ಅಲ್ಲಿ ಬಂದು ಮನುಷ್ಯರ ಪ್ರಕಾರ ಭಕ್ತಿ ಹೇಳ್ಕೊಡ್ತಿದ್ದಾರೆ. ಆಮೇಲೆ ಧರ್ಮಶಾಸ್ತ್ರಗಳನ್ನು ಸಂಪ್ರದಾಯ ಮಾಡಿಬಿಟ್ರು. ಅದಕ್ಕೆ ದೇವರು ಯೆಶಯ್ಯ ಮುಖಾಂತರ ಯೆಶಯ್ಯ ಕಾಲದಿಂದ ದೇವರು ಒಂದು ಹೊಸ ರೀತಿ ಪ್ರಾರಂಭ ಮಾಡಿದ್ರು. ಅದೇನು, ಯೆಶಯ್ಯಗೆ ಕೆಲವು ಶಿಷ್ಯಗಳು ಮಾಡಿದ್ರು. ಮತ್ತು ಯೆಶಯ್ಯಾಹುತರು ಇನ್ನು ಮುಂದೆ ಬರುವಾಗ ಅಲ್ಲಿ ಒಂದು ಯೆಶಯ್ಯ ಒಂದು ಪ್ರವಾದಿ ಬರೋದು, ಆ ಪ್ರವಾದಿ ಒಂದು ಗುಂಪನ್ನು ಕೂರಿಸೋದು, ಅವ್ರಿಗೆ ಹೇಳ್ಕೊಡೋದು. ಮೆಸ್ಸಿಯ ಬರೋ ತನಕ ಈ ತರ ಒಂದು ಗುಂಪು ಇಸ್ರೇಲ್ಗೆ ಹೊರಗೆ, ಇಸ್ರೇಲ್ ಮೇನ್ ಮತದೊಳಗೆ ಇರಲ್ಲ ಅವರು. ಕಾರಣ ಆಗ ಮೇನ್ ಮತ ಏನಾಗ್ಬಿಡ್ತು, ಯಾಜಕರು ಸುಳ್ಳು, ಅರಸರುಗಳು ಸುಳ್ಳು, ಇನ್ನು ಕೆಲವು ಪ್ರವಾದಿಗಳು ಸುಳ್ಳಾಗ್ಬಿಟ್ರು. ಅದಕ್ಕೆ ಇವರು ಅವ್ರ ಜೊತೆಯಲ್ಲಿ ಸೇರಲ್ಲ, ಅವರಿಂದ ಹೊರಗೆ ಬಂದಿರೋ ಒಂದು ಗುಂಪು ಬರ್ತಾ ಇರ್ತದೆ. ಇದು ನಾವು ಇನ್ನೂ ಡೀಟೇಲ್ ಆಗಿ ಯೆಶುವ ಬರೋ ಕಾಲದಲ್ಲಿ ಇಸ್ರೇಲ್ ಹಿಂಗಿತ್ತಂತ ನಾವು ಅಲ್ಲಿ ಇಷ್ಟೆಷ್ಟು ಪಂಗಡಗಳು ಇವ್ರು ಮಾಡ್ಕೊಂಡ್ರಂತ ನಾವು ಒಂದೊಂದು ಡೀಟೇಲ್ ಅಲ್ಲಿ ಮಾಡ್ತೀವಿ. ಅವಾಗ
ಸೊ ಆಗ ಅವ್ರು ಹೇಳ್ತಿದ್ದಾರೆ, ಯಶಯದಲ್ಲಿ ಪ್ರಾರಂಭ ಮಾಡಿರುವ ಒಂದು ಗುರು ಶಿಷ್ಯ ವಿಷಯ, ಅದು ಯಶೋ ತನಕ ದೇವರು ಮುಂದುವರಿಸಿದಾರಂತ ನಾವು ಹೀಬ್ರೂ ಮತ್ತು ಯಶಯದಲ್ಲಿ ನೋಡಿದ್ದೇವೆ. ಈಗ ಅಲ್ಲಿ ಯಶಯ ಹೇಳಿರೋದು ನೋಡಿ, ನೀವು ಹಾಲು ಬಿಟ್ಟು ಬಂದ್ರೆ ದೇವರು ನಿಮ್ಗೆ ಹೇಳ್ಕೊಡ್ತಾರೆ. ಈಗ ಯಶಯ ಯಾರನ್ನು ಹೇಳ್ತಿದ್ದಾರೆ ಹಾಲು ಬಿಟ್ಟು ಬಂದಿರೋದು? ನಾವು 28ರಲ್ಲಿ ಯಶಯದಲ್ಲಿ ನೋಡೋದು, ಅದು ಹಾಲು ಬಿಟ್ಟು 10 ಮತ್ತು 13 ವಾಕ್ಯದಲ್ಲಿ ಹಾಲು ಬಿಟ್ಟು ಬಂದಿರೋರಿಗೆ ಯೆಹೋವ ದೇವರೇ ಹೇಳ್ಕೊಡ್ತಾರಂತೆ. ಸೊ ಹಾಳು ಬಿಟ್ಟು ಬರೋದೇನಾಯ್ತು? ಈ ಶಾಸ್ತ್ರಗಳನ್ನು ಯಾರು ಹೇಳ್ಕೊಟ್ರು ಸರಿ, ಯಾಜಕರಾದ್ರು ಇಲ್ಲ ಎಲ್ಲೋ ಒಂದು ಸ್ವಲ್ಪ ಕಲ್ತಿರ್ತಾರೆ ಅವರು, ಮನೆಯಿಂದ ಕಲ್ತಿರೋ ಅದೆಲ್ಲ ಏನಾಯ್ತು, ಒಂದು ಹಾಲು ಕುಡಿಯೋ ಕೂಸ್ತರ ಆಯ್ತು. ಅಷ್ಟೇ ಜ್ಞಾನ ಇವ್ರು ಕೊಡ್ತಾ ಇದ್ರು. ಅದಕ್ಕೆ ದೊಡ್ಡದಾಗಿರೋ ಯೌವನಸ್ಥರಿಗೆ ಬೇಕಾಗಿರೋ ಸತ್ಯ, ಆ ವಯಸ್ಸಿಗೆ ಬೇಕಾಗಿರೋದು, ಆ ಪ್ರಾಯಸ್ಥರಿಗೆ ಬೇಕಾಗಿರೋ ಸತ್ಯಗಳು ಇವ್ರು ಯಾರು ಕೊಡ್ತಾ ಇರಲಿಲ್ಲ. ಸೊ ಅಲ್ಲಿ ಆತ್ಮೀಯ ರೀತಿಯಲ್ಲಿ ಈ ಇಸ್ರೇಲ್ ಜನ ಬೆಳೀತಾ ಇರಲಿಲ್ಲ. ಬರೀ ನಮ್ಮ ದೇವರು ಯೆಹೋವ, ಬೇರೆ ದೇವರುಗಳೆಲ್ಲ ಆ ಥರ ಇರೋ ವಿಷಯದಲ್ಲಿ ಮಾತ್ರ ಇವ್ರು ಬೆಳೆದ್ಬಿಟ್ರು, ನಮ್ದು ಅವ್ರದ್ದಂತ ಮಾಡ್ಬಿಟ್ರು. ಆದರೆ ನಮ್ಮ ದೇವರು ಏನು ಇಷ್ಟಪಟ್ರು, ಯಾವ ಥರ ಜನ ನಡಿಬೇಕು ಅದು ಇವರು ಕೇಳಲಿಲ್ಲ. ಅದಕ್ಕೆ ಇವರು ಅವಿದ್ಯರಾಗ್ಬಿಟ್ರು. ಅದಕ್ಕೆ ಯೆಶಯ ಒಂದೇ ಮಾತು ಹೇಳ್ಬಿಟ್ರು, ನೋಡಿ ಯಾರು ಹಾಲು ಕುಡಿತಾ ಇದ್ದೀರಾ, ಅರ್ಥ ಈ ಪ್ರಕಾರ ಮತದಲ್ಲಿ ಬೆಳೀತಾ ಇರೋ ನೀವು, ನಿಮ್ಗೆ ಇನ್ನೂ ಬೆಳಿಬೇಕಂತ ಆಸೆ ಇದ್ರೆ ನೀವೇನ್ ಮಾಡ್ಬೇಕು, ಈ ಹಾಲು ಕುಡಿಯೋ ವಿಷಯನೂ ಬಿಟ್ಟು ಮತ್ತೆ ಈ ಲೋಕದಲ್ಲಿ ಮನುಷ್ಯರು ಹೇಳ್ಕೊಡೋದನ್ನ ಬಿಟ್ಟು ನೀವು ಆಚೆ ಬಂದ್ರೆ ನಿಮ್ಗೆ ಯೆಹೋವ ದೇವರೇ ಹೇಳ್ಕೊಡ್ತಾರಂತೆ. ಸೊ ಈಗ ನಾವೇನ್ ಮಾಡ್ಬೇಕು, ಯೆಹೋವ ದೇವರು ಹೇಳ್ಕೊಡೋರು ಯಾರಾಗ್ತಾರೆ? ಅವರು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ್ಬಿಡ್ತಾರೆ. ಈಗ ಪ್ರವಾದಿ ಗುರು ಮತ್ತು ಅವ್ರನ್ನ ನಂಬಿಕೊಂಡು ನಡೆಯೋರು, ಅವ್ರು ಕೊಟ್ಟಿರುವ ಮಕ್ಕಳು. ಈ ಪರಂಪರೆಯಲ್ಲಿ ದೇವ್ರು ತಗೊಂಡು ಬಂದ್ಬಿಡ್ತಾರೆ ಜನರನ್ನು. ದೇವರನ್ನು ಹುಡುಕೋರು ಎಲ್ಲಿದ್ರು ಸರಿ, ಭೂಲೋಕದಲ್ಲಿ ಎಲ್ಲಿದ್ರು ಅವ್ರು ಸತ್ಯ ಹುಡುಕಿದರೆ ಅವ್ರನ್ನು ಸತ್ಯದ ಗುಂಪಲ್ಲಿ ಸೇರಿಸೋಕೆ ದೇವರಿಗೆ ಗೊತ್ತು. ಕಾರಣ ಸತ್ಯ ಕಲಿಬೇಕು, ಕಾರಣ ಅವ್ರು ಕಾಯ್ತಾ ಇರೋದು ಮೆಸ್ಸಿಯ, ಮೋಶೆ ಪ್ರವಾದನೆ ಮಾಡಿರೋ ಮೆಸ್ಸಿಯ ಬರಬೇಕು, ಅದಕ್ಕೆ ಕಾಯ್ತಾ ಇದ್ದಾರೆ. ಸೊ ಆ ಥರ ಒಂದು ಹೊಸ ವಿಷಯ ದೇವರು ಯೆಶಯ ಮುಖಾಂತರ ಪ್ರಾರಂಭ ಮಾಡಿದ್ರು. ಈಗ ನಾವು ಪ್ರಶ್ನೆ ಮಾಡಬೇಕಾಗಿರೋದು, ಯೋಚನೆ ಮಾಡಬೇಕಾಗಿರೋದು, ಯಾಕೆ ದೇವರು ಎಷ್ಟು ಕಷ್ಟಪಟ್ಟು ಹಿಂಗೆಲ್ಲ ಮಾಡ್ತಿದ್ದಾರೆ? ಕೋಪ ಬಂದು ಇವ್ರು ನಮಗೆ ಬಿಟ್ಟಿರ್ಬೋದಲ್ವ, ನಾಶ ಮಾಡಿರ್ಬೋದಲ್ವ? ಒಂದ್ಸಲ ಹಿಂಗೆ ಮೋಶೆ ಹತ್ರ ಹೇಳುವಾಗ ಮೋಶೆ ಹೇಳಿದ್ರು, ಹೌದು ದೇವ್ರೆ ನಾಶ ಮಾಡ್ಬಿಡಿ ಅಂತ ಹೇಳಿದ್ರೆ, ಇಲ್ಲ ನೀವು ನಾಶ ಮಾಡಿಬಿಟ್ರೆ ಅಕ್ಕಪಕ್ಕ ಇರೋ ಜನ ಏನು ಹೇಳ್ತಾರೆ, ಇವ್ರು ದೇವ್ರಿಗೆ ಇವ್ರನ್ನ ನಡ್ಸ್ಕೊಂಡು ಹೋಗೋಕ್ಕಾಗಿಲ್ಲ, ಬೇರೆ ಥರ ದೇವ್ರ ಥರ ಆಗ್ಬಿಡ್ತಾರೆ. ಅದಕ್ಕೆ ದೇವ್ರು ಇವ್ರನ್ನ ನಾಶನೂ ಮಾಡಿಲ್ಲ. ಆಗ ದೇವ್ರ ಉದ್ದೇಶ ಇವ್ರ ಮುಖಾಂತರ ಏನಾಗಬೇಕು, ನೆರವೇರಿಸಬೇಕು. ಇಲ್ಲಾಂದ್ರೆ ಬೇರೆ ದೇವರುಗಳು ಯೆಹೋವ ದೇವ್ರು ಪರಿಹಾಸ ಮಾಡೋ ಸ್ಥಿತಿ ಬಂದ್ಬಿಡ್ತದೆ. ಅದಕ್ಕೆ ದೇವರು ಏನಿದ್ರು ಯೆಶುವ ಮೆಸ್ಸಿಯ ತನಕ ಇವ್ರನ್ನ ಹೆಂಗಾದ್ರೂ ನಡ್ಸ್ಕೊಂಡು ಹೋಗ್ಬೇಕು, ಇವ್ರ ಮುಖಾಂತರ ದೇವ್ರಿಗೆ ಏನ್ ಚಿತ್ತ ಇದೆ ಅದನ್ನ ನೆರವೇರಿಸಲೇಬೇಕು. ಅದಕ್ಕೆ ದೇವರು ವಿಧವಾಗಿರುವ ಕ್ರಮಗಳು ದೇವ್ರು ಇಸ್ರೇಲ್ ಜನರಿಗೆ ಕೊಟ್ಟರು, ಸತ್ಯದಲ್ಲಿ ನಡೀಲಿ ಅಂತ. ಈಗ ಅರಸರುಗಳು ಬಂದ ಮೇಲೆನೆ ನಾವು ಈ ಪ್ರವಾದಿಗಳನ್ನು ತಪ್ಪಾಗೋದು ನೋಡಿದ್ದೇವೆ. ಇದಕ್ಕೆ ಮುಂಚೆ ಏನಾಯ್ತು ಅದನ್ನು ಸ್ವಲ್ಪ ದೇವರು ಆವಾಗ ಹಿಂಗೆ ನಡೆಸಿದ್ರು. ಆ ಒಂದು ಕಾಲ ನಾವೀಗ ಮೋಶೆ ಇವ್ರನ್ನ ಕರ್ಕೊಂಡು ಬಂದು ಹತ್ತಿರ ಬಿಟ್ರು. ಪೂರ್ವ ದಿಕ್ಕಿಂದ ಇವರು ಪಶ್ಚಿಮ ದಿಕ್ಕಿಗೆ ಬರಬೇಕು. ಯೋರ್ದನ್ ನದಿದು ಪೂರ್ವ ಕಡೆಯಿಂದ ಪರಿಶುದ್ಧವಾಗಿರೋ ನಗರ, ಹೋಲಿ ಲ್ಯಾಂಡ್, ಅದು ಬಂದು ಪವಿತ್ರವಾಗಿರೋ ನಗರ ಇರೋದು ಅದು ಪಶ್ಚಿಮ ಭಾಗದಲ್ಲಿ. ಆಗ ಈ ಪೂರ್ವ ಭಾಗದಿಂದ ಇವರು ನದಿ ದಾಟ್ಕೊಂಡು ಪಶ್ಚಿಮ ಭಾಗ ಬರಬೇಕು. ಹಾಗಾದ್ರೆ ಪೂರ್ವ ಭಾಗ ತನಕ ಮೋಶೆ ಬಂದರು. ಆ ಪರ್ವತದ ಮೇಲೆ ಮೋಶೆ ಹತ್ಬಿಟ್ಟು ದೇವ್ರ ಸಂಗಡ ಮಾತಾಡುವಾಗ ದೇವ್ರೊಂದು ಮಾತು ಹೇಳಿದ್ರು, ಮೋಶೆ ಈಗ ನೀನು ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಿನ್ನ ವಯಸ್ಸಾಯ್ತು, 120 ಆಯ್ತು, ಇನ್ನು ಆ ಕಡೆ ತುಂಬ ಹೋರಾಟಗಳೆಲ್ಲ ಇದೆ, ಅದಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ. ಅದಕ್ಕೆ ನೀನು ನಿನ್ನ ಸ್ಥಾನದಲ್ಲಿ ನೀನು ಜೋಶುವನ್ನು ಆರಿಸ್ಕೊಂಡು ಬರ್ಬೇಕು ನನ್ನ ಹತ್ರ. ಆಮೇಲೆ ದೇವರು ಯೋಶುವಗೆ ಒಂದು ಮಾತು ಹೇಳಿದ್ರು, ನಾನು ಯಾವ ಥರ ಮೋಶೆ ಜೊತೆಲಿ ಇದ್ದೆ ಅದೇ ಥರ ನಿನ್ನ ಜೊತೆಲಿ ಇರ್ತೇನೆ. ನೀನು ಇವ್ರನ್ನ ಏನು ಮಾಡ್ಕೊಳ್ಬೇಕು, ನದಿದು ಪಶ್ಚಿಮ ಭಾಗ ಕರ್ಕೊಂಡು ಹೋಗ್ಬೇಕಂತ ಜವಾಬ್ದಾರಿ ಈಗ ಯೋಶುವ ಕೈಗೆ ಕೊಟ್ಬಿಟ್ರು. ಇದು ನೀವು ಯೋಶುವ 5ನೇ ಅಧ್ಯಾಯದಲ್ಲಿ ಓದ್ಬೋದು. 4, 5 ದೇವ್ರು ಕರೆದು ಯೋಶುವ ಕೈ ಕೊಟ್ಟಿರೋ ವಿಷಯ ಯೋಶುವನಿಗೆ ಹೇಳ್ತಾ ಇರೋ ಬುಕ್ ಯೋಶುವದಲ್ಲಿದೆ.
ಸೊ ಅಲ್ಲಿ ಫಸ್ಟ್ ಯುದ್ಧ ನಡೆದಿರೋದು ಏರಿಗೋದು. ಯೋರ್ದನ್ ದಾಟ್ಕೊಂಡು ಇವರು ಪಶ್ಚಿಮ ಭಾಗ ಬರ್ತಾ ಇದ್ದಾರೆ. ಪಶ್ಚಿಮ ಭಾಗದಲ್ಲಿ ತುಂಬ ಯುದ್ಧಗಳಿದೆ. ಯೋಶುವ ಪುಸ್ತಕ ಫುಲ್ ನೀವು ನೋಡುವಾಗ 10ರಿಂದ ಹಿಡಿದು 21 ತನಕ ಯುದ್ಧಗಳಾಗಿರೋದು, ಮತ್ತು ದೇಶವನ್ನು ಹೆಂಗನೆ ಪಂಗಡ ಮಾಡ್ಕೊಂಡು ಯೋಶುವ ಎಲ್ಲರಿಗೂ ಕೊಟ್ಟರು ಅಂತಾರೆ ಎಲ್ಲ ಕೆಲಸಗಳು ಯೋಶುವ ಮಾಡಿದ್ರೆ. ಯೋಶುವ ಸುಮಾರು 110 ವಯಸ್ಸಾಯಿತು, ಯೋಶುವ ತೀರೋಗ್ಬಿಟ್ರು. ಈಗ ನಾವು ನ್ಯಾಯಸ್ಥಾಪಕ 2ನೇ ಅಧ್ಯಾಯ ಸ್ಟಾರ್ಟಿಂಗ್ ಓದಿ ನೋಡಿ. ಯೋಶುವ ತೀರದ ಮೇಲೆ ಏನಾಯ್ತಂತೆ? 2ನೇ ಸ್ಟಾರ್ಟಿಂಗ್. ಯೆಹೋವನ ದೂತನು ಗಿಲ್ಗಾಲಿನಿಂದ ಬೋಕೆಮಿಗೆ ಬಂದು ಇಸ್ರಾಯೇಲರಿಗೆ, ನಾನು ನಿಮ್ಮನ್ನು ಐಗುಪ್ತದಿಂದ ಬರಮಾಡಿ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ಕರೆತಂದೆನು. ನೋಡಿ, ಕ್ಲೀನ್ ಏನಾಯ್ತು. ನಿಜವಾಗಿ ಮೋಶೆ ಮುಂದೆ ಮತ್ತು ಯೆಹೋಶುವ ಮುಂದೆ ಇವರಿಬ್ಬರು ನಡೆಸಿರೋದು ದೇವ್ರು ಕಳಿಸಿರೋ ದೂತ. ಹಾಗಾದ್ರೆ ಮೋಶೆ ದೂತನ ಕೇಳಬೇಕು, ಆಮೇಲೆ ಮೋಶ ಜನರಿಗೆ ಹೇಳ್ಬೇಕು. ಯೆಹೋಶುವ ಏನ್ ಮಾಡ್ಬೇಕು? ದೂತನ ಕೇಳಬೇಕು, ಆಮೇಲೆ ಜನರಿಗೆ ಹೇಳ್ಕೊಡ್ಬೇಕು. ಸೊ ಇಲ್ಲಿ ದೇವರಿಗೆ ವಿಧೇಯ ಆಗುವ ರೀತಿಯಲ್ಲಿ ಇವ್ರು ಏನ್ ಮಾಡ್ಬೇಕು? ಯೆಹೋಶುವಗೆ ವಿಧೇಯರಾಗಿ ನಡೀಲೇಬೇಕು. ಈಗ ಯೆಹೋಶುವ ತೀರೋಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬುಕ್ ನಾವು ಓದ್ತಾ ಇರೋದು ನ್ಯಾಯಸ್ಥಾಪಕರಂತ. ಈ ನ್ಯಾಯಸ್ಥಾಪಕರು ಯಾರು, ಏನಕ್ಕೆ ಬಂತಂತ ನಾವೇನ್ ಮಾಡ್ಬೇಕೀಗ ನೋಡ್ಬೇಕು. ನಾವು ಫಸ್ಟ್ ನೋಡಿರೋ ವಿಷಯ, ಬೈಬಲ್ ಸ್ಟಡಿ ನೋಡಿರೋದು ಸುಳ್ಳಾಗಿದ್ಮೇಲೆ, ಪ್ರವಾದಿಗಳು ಸುಳ್ಳಾದ್ರು, ಅರಸರುಗಳು ಸುಳ್ಳಾಗ್ಬಿಟ್ರು, ಲೇವಿಯರುಗಳು ಇವರೆಲ್ಲ ಸುಳ್ಳಾಗಿರುವಾಗ. ಇವಾಗ ನೋಡ್ತಾ ಇರೋದು ಈ ಒಂದು ಕಾಲದಲ್ಲಿ ದೇವ್ರು ಇವ್ರನ್ನ ಹೆಂಗೆ ನಡ್ಸ್ಕೊಂಡು ಬಂದ್ರಂತ. ನೀವು ಅಪೊಸ್ತಲ ಕೃತಿ 13 ಓದುವಾಗ ಅಲ್ಲೂ ಪೌಲ್ ಹೇಳ್ತಿದ್ದಾರೆ ಇದನ್ನ. ದೇವ್ರು ಇವ್ರನ್ನ ಸುಮಾರು 450 ವರ್ಷ ಅರಸರು ಕೊಡುವ ತನಕ, ಯೋಶುವ ಅಂತ ಹಿಡಿದು ಸುಮಾರು 400 ವರ್ಷ, ಇಲ್ಲ ಮೋಶೆ ನಂತರ ಒಂದು ಕಾಲದಲ್ಲಿ 450 ವರ್ಷ ತನಕ ಸೌಲು ಇಲ್ಲ ಸಾಮುವೇಲು, ಆ ಒಂದು ಕಾಲ ತನಕ ಅರಸರು ಸೌಲ್ ಬರೋ ಕಾಲ ತನಕ ದೇವ್ರವ್ರನ್ನ ನಡ್ಸ್ಕೊಂಡು ಬಂದ್ರಂತೆ. ಯಾರ ಮುಖಾಂತರ? ನ್ಯಾಯಸ್ಥಾಪಕರು ಮುಖಾಂತರ. ಸೊ ಈ ನ್ಯಾಯಸ್ಥಾಪಕರು ಯಾರು? ಇವರೊಂದು ಪ್ರವಾದಿ ಅಂತ ಕೇಳಿದ್ರೆ ಪ್ರವಾದಿ ಇಲ್ಲ. ಇವ್ರು ಬಂದು ನ್ಯಾಯವನ್ನು ಸ್ಥಾಪನೆ ಮಾಡುವ ವ್ಯಕ್ತಿಗಳು ಇಸ್ರೇಲ್ ಒಳಗೆ. ಆಗ ಆ ಒಂದು ನ್ಯಾಯಸ್ಥಾಪಕರು ಯಾವ ರೀತಿಯಲ್ಲಿ ಬಂದ್ರಂತಾನೆ, ಆಮೇಲೆ ಅವ್ರು ಯಾವ ತರ ಜನರನ್ನು ಸತ್ಯದಲ್ಲಿ ನಡೆಸೋದಂತ ನಾವು ನೋಡಬೇಕು. ಈಗ ಓದಿ. ನಿಮ್ಮೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಎಂದೂ ಭಂಗಪಡಿಸುವುದಿಲ್ಲವೆಂದು ನಾನು ಮಾತು ಕೊಟ್ಟಾಗ ನೀವು ಈ ದೇಶದ ನಿವಾಸಿಗಳ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು. ನೋಡಿದ್ರ, ಆಗ ಯೆಹೋವ ಹೇಳಿರೋ ಒಂದು ಕಂಡೀಷನ್ ಇತ್ತು ಅಂತ ದೂತ ಹೇಳೋದು, ನೀವು ಕಾನಾನಲ್ಲಿರೋ ಮನುಷ್ಯರ ಜೊತೆಯಲ್ಲಿ ಯಾವ ಸಂಪರ್ಕ, ಅವ್ರ ಜೊತೆ ನೀವು ಸೇರಬಾರ್ದು. ಅಲ್ಲಿರುವ ಹುಡುಗಿ ಜೊತೆ ಮದುವೆ ಮಾಡಬಾರ್ದು, ಆ ದೇವರುಗಳನ್ನ ನೀವು ಸೇವೆ ಮಾಡಬಾರ್ದು ಅಂತ ಒಂದು ಒಡಂಬಡಿಕೆ ಮಾಡಿ ಇವರದು ಸೀನಾಯಿ ಬೆಟ್ಟದಲ್ಲಿ 19ನೇ ಅಧ್ಯಾಯದಲ್ಲಿ ವಿಮೋಚನಕಾಂಡ 19 ಮತ್ತು 24 ಹೌದು ನಾವು ಕೇಳಿ ನಡೆಯುತ್ತೀವಿ ಅಂತ ಹೇಳಿರೋರು. ಅದಕ್ಕೆ ದೇವರು ರಕ್ತದ ಒಡಂಬಡಿಕೆ ಮಾಡಿರೋದು. ಆಗ ಈ ರಕ್ತದ ಒಡಂಬಡಿಕೆ ಪ್ರಕಾರ ಅದೊಂದು ಆಶೀರ್ವಾದ ಇದೆ. ಅದು ನಾವು ನೋಡೋಣ ಮುಂದೆ ಅದು ಏನು ಆಶೀರ್ವಾದ ದೇವರು ಇವ್ರನ್ನ ಇಷ್ಟು ನಡೆಸ್ಕೊಂಡು ಬರ್ತಾರಂತ. ಅದೊಂದು ಬೇರೆ ಸಬ್ಜೆಕ್ಟ್ ನಾವು ಡೀಟೇಲ್ ಆಗಿ ಹೇಳ್ತೀವಿ. ಇವಾಗ ಇವರು ಈ ನ್ಯಾಯಸ್ಥಾಪಕರು ದೂತ ಹೇಳ್ತಾರೋ ಮಾತನ್ನು ಕೇಳಿ ಏನ್ ಹೇಳ್ತಿದ್ದಾರೆ ನೋಡಿ. ದೂತ ಅವರ ಯಜ್ಞವೇದಿಗಳನ್ನು ಕೆಡವಿ ಬಿಡಬೇಕು ಎಂದು ಆಜ್ಞಾಪಿಸಿದೆನು, ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ. ಈ ಕಾನಾನು ಹಾಲು ಜೇನು ಹರಿಯುವ ದೇಶ. ಹಾಗಾದ್ರೆ ಒಳ್ಳೆ ಗಿಡಗಳು ಎಲ್ಲ ಇರೋ ಜಾಗ. ಸೊ ಒಳ್ಳೆ ಗಿಡಗಳಿರೋ ಜಾಗದಲ್ಲಿ ಏನಾಯ್ತು, ಈ ಕಾನಾನಿಯರುಗಳು ಅವರ ಬಲಿಪೀಠಗಳು ಮಾಡ್ಕೊಂಡ್ರು. ಅದು ನಾವು ಇವತ್ತು ನಮ್ಮ ಲೋಕದಲ್ಲಿ ನೋಡ್ಬೋದು. ಒಳ್ಳೆ ಮರಗಳು, ಒಳ್ಳೆ ನದಿಗಳೆಲ್ಲ ನೋಡ್ಬಿಟ್ರೆ ಅದನ್ನು ದೇವರಂತ ಪೂಜೆ ಮಾಡೋ ಜಾಗಗಳು ನಾವು ಇವಾಗಲೂ ನಮ್ಮ ಭಾರತ ದೇಶ ಎಷ್ಟೋ ಕಾಲದಿಂದ ನಮ್ಮ ಲೋಕದಲ್ಲಿ ನಾವು ನೋಡ್ಬೋದು. ಅದನ್ನು ಇದೇ ತರ ಕಾನಾನಲ್ಲಿ ಇವ್ರು ಮಾಡ್ತಾ ಇದ್ರು. ಅದಕ್ಕೆ ದೇವರು ನೀವು ಹೋಗೋ ಊರಲ್ಲಿ ಅವರು ಅದು ನಿಮ್ಗೆ ಕೊಟ್ಟಿರೋದು. ಅನ್ಯ ಜನರಿಗೆ ಊರಿಗೆ ಹೋಗ್ಬಿಟ್ಟು ಅವ್ರದ್ದು ಬಲಿಪೀಠ ಕೆಡ್ಸೋಕೆ ಹೇಳಿಲ್ಲ. ನೀವು ಸೇರ್ತಾ ಇರೋ ಭೂಮಿಯಲ್ಲಿ, ನಿಮಗೆ ವಾಗ್ದಾನ ಮಾಡಿರೋ ಭೂಮಿಯಲ್ಲಿ ಅವರಿದ್ದಾರೆ. ಈಗ ಅವರನ್ನು ದೂರ ಕಳಿಸ್ಬೇಕಾಗಿರೋ ನೀವು, ಆ ಬಲಿಪೀಠವನ್ನು ಹೊಡೆದಾಕ್ಬೇಕಾಗಿರೋ ನೀವು. ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ. ದೇವರು ಯಾವ ಊರು ಕೊಟ್ಟಿದಾರಲ್ಲ ಆ ಊರೊಳಗೆ ಇದನ್ನ ಕಳಿಸ್ಬೇಕು. ಅನ್ಯರಿಗೆ ಕೊಟ್ಟಿರೋ ಊರ್ ಜನ ಒಳಗೆ ಹೋಗ್ಬಿಟ್ಟು ಅವ್ರ ದೇವ್ರಗಳ ಬಗ್ಗೆ ಅವ್ರದ್ದು ಹೊಡಿಯೋಕೆ ಹೇಳಿಲ್ಲ ದೇವರು. ನೀವು ಪ್ರವೇಶನ ಮಾಡ್ತಾ ಇರುವ, ನಿಮಗೆ ವಾಸ ಮಾಡೋಕ್ಕಂತ ಕೊಟ್ಟಿರೋ ಜಾಗದಲ್ಲಿ ನೀವು ಆ ಬಲಿಪೀಠಗಳು, ಅದು ಕಾರಣ ಇನ್ನು ಮುಂದೆ ನೀವು ಯೆಹೋವ ದೇವರನ್ನು ಸೇವೆ ಮಾಡಬೇಕು.
ಅವ್ರದ್ದು ಬಲಿಪೀಠ ಕೆಡಬೇಕು, ಅವ್ರನ್ನ ಗೌರವಿಸೋ ಥರ. ಅದಕ್ಕೆ ಏನ್ ಮಾಡಿದ್ರು, ಇವ್ರು ಕೇಳಲಿಲ್ಲ ಅಂತೆ, ಬಿಟ್ಬಿಟ್ರು, ಇರ್ಲಿ ಅಂತ ಬಿಟ್ಬಿಟ್ರಂತೆ. ಅದಕ್ಕೆ ದೂತಗೆ ಕೋಪ ಬಂದು ದೂತ ಇವ್ರನ್ನ ಬಿಟ್ಟು ಹೋಗ್ಬಿಟ್ರು. ಈಗ ದೂತನ ಸಹಾಯ ಇಲ್ಲ ಇವರಿಗೆ. ಯಾವಾಗ ದೂತನ ಸಹಾಯ ಇಲ್ಲ, ದೇವ್ರ ಸಹಾಯನೂ ಇಲ್ಲ, ಕಾರಣ ದೇವ್ರಿಗೆ ಕೋಪ ಬಂದ್ಬಿಡ್ತು. ದೂತರಿಗೆ ಕೋಪ ಬಂತು, ದೂತರನ್ನ ಮಾತು ಕೇಳಿಲ್ಲ ಅಂತ ದೂತ ಅವ್ರಿಗೆ ದೇವ್ರ ಹತ್ರ ಹೇಳಿರ್ತಾರೆ. ದೇವ್ರ ಅದನ್ನ ನ್ಯಾಯ ಮಾಡಿದ್ದಕ್ಕೆ, ಹೌದು ನೀನ್ ಕೋಪ ಮಾಡ್ಕೊಂಡ್ರೆ ನಾನು ಕೋಪ ಮಾಡ್ಕೊಂಡಿದ್ದೇನೆ, ಈ ಮನುಷ್ಯನ ಜೊತೆಲಿ ನಾನು ಇರಲ್ಲ ಅಂತ ದೇವ್ರನ್ನು ದೂರ ಆಗ್ಬಿಟ್ರು. ಈಗ ಇವ್ರೀಗ ಯಾವ ಪರಿಸ್ಥಿತಿ ಅಂದ್ರೆ, ಇವ್ರಿಗೆ ಯಾರು ಇಲ್ಲ, ಈಗ ಲೋಕದವರು ಸಹಾಯ ಮಾಡಲ್ಲ, ದೇವ್ರು ಕರ್ಕೊಂಡು ಬಂದು ದೇವ್ರನ್ನ ಮಾತು ಕೇಳಲಿಲ್ಲ, ದೇವ್ರು ಸಹಾಯ ಮಾಡಲ್ಲ ಈಗ. ಆಯ್ತಾ, ಈಗ ಒಂದು ತುಂಬಾ ಕೆಟ್ಟ ಪರಿಸ್ಥಿತಿ ಬಂತು ಇವರಿಗೆ. ನೆಕ್ಸ್ಟ್, ಹೀಗೆ ಯಾಕೆ ಮಾಡಿದಿರಿ? ನೀವು ಹೀಗೆ ಮಾಡುವುದಾದರೆ ನಾನು ಈ ದೇಶದ ನಿವಾಸಿಗಳನ್ನು ನಿಮ್ಮೆದುರಿನಿಂದ ಓಡಿಸಿ ಬಿಡುವುದಿಲ್ಲ, ಅವರು ನಿಮ್ಮನ್ನು ಉಪದ್ರವ ಪಡಿಸುವರು. ನೋಡಿದ್ರ ಇನ್ನೇನಾಯ್ತು, ನೀವು ವಿದೇಶ ಕಲಿಯೋ ತನಕ, ನೀವು ನಿಜವಾಗಿ ಇರುವ ನಿಮ್ಮನ್ನು ಕರ್ಕೊಂಡು ಬಂದಿರೋ ದೇವರನ್ನು ನೀವು ಹುಡುಕುವ ತನಕ, ಅವರಿಗೆ 100% ಪರಿಪೂರ್ಣ ಆಗುವ ತನಕ ದೇವರು ನಿಮ್ಮನ್ನು ಪರೀಕ್ಷೆ ಮಾಡಿ, ಶೋಧನೆ ಮಾಡಿ, ಕಷ್ಟವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ರು. ಯಾರ ಮುಖಾಂತರ? ನೀವು ಯಾವ ಜನರನ್ನು ಅಲ್ಲಿ ಇದ್ಬಿಟ್ರಲ್ಲ, ಓಡಿಸೋಕೆ ಮನಸ್ಸು ಮಾಡಿಲ್ಲ ನೋಡಿ, ಅದೇ ಜನರು ನಿಮ್ಮನ್ನು ಹಿಂಸೆ ಮಾಡ್ತಾರಂತ ದೇವರೀಗ ಅವ್ರ ಕೈಗೆ ಇವ್ರನ್ನ ಒಪ್ಪಿಸ್ಬಿಟ್ರು. ಈಗ ಯೋಷ ತೀರೋಗ್ಬಿಟ್ಟಿದ್ದಾರೆ. ಈಗ ಇಸ್ರೇಲ್ ಯಾರು ನಡೆಸ್ಬೇಕಂತ ಇರೋ ಪರಿಸ್ಥಿತಿ ಬಂತು. ಈಗ ಮೋಶೆ ಹೋಗುವಾಗ ಏನಾಯ್ತು, ದೇವರು ಯೋಶುವನ್ನು ಅವ್ರ ಸ್ಥಾನಕ್ಕೆ ನೇಮ ಮಾಡಿದ್ರು. ಈಗ ಯೋಶುವ ಹೋಗಿದ್ಮೇಲೆ ಏನಾಗ್ಬೇಕು? ನಿಜವಾಗಿ ಯೋಶುವ ಜಾಗದಲ್ಲಿ ಯಾರು ಇನ್ನೊಬ್ಬರು ದೇವ್ರು ಏನ್ ಮಾಡಿರ್ಬೇಕು, ನಿನ್ ಜೊತೆ ನಾನು ಇರ್ತೀನಪ್ಪ ಅಂತ ದೇವ್ರು ಯಾರೋ ಒಬ್ಬರನ್ನ ನೇಮ ಮಾಡಿರ್ಬೇಕು. ಆದ್ರೆ ಈಗ ದೂತ ಹೇಳ್ತಾ ಇರೋದೇನು ನೋಡಿ, ನೀವು ದೇವ್ರ ಮಾತು ಕೇಳಿಲ್ಲ, ಅದಕ್ಕೆ ಈಗ ದೇವ್ರು ಬಿಟ್ಬಿಟ್ರು, ನಿಮ್ ಇಷ್ಟ ಹಾಗೆ ಮಾಡಿ ಅಂತ ಹೇಳ್ಬಿಟ್ರು. ನೆಕ್ಸ್ಟ್, ಅವರ ದೇವತೆಗಳು ನಿಮಗೆ ಉರುಳುಗಳಾಗುವವು ಎಂದು ಮೊದಲೇ ಹೇಳಿದನಲ್ಲ ಅಂದನು. ಯೆಹೋವನ ದೂತನು ಈ ಮಾತುಗಳನ್ನು ಹೇಳಿದಾಗ ಇಸ್ರಾಯೇಲರೆಲ್ಲರೂ ಗಟ್ಟಿಯಾಗಿ ಅತ್ತರು ಮತ್ತು ಆ ಸ್ಥಳಕ್ಕೆ ಬೋಕೀಮ್ ಎಂಬ ಹೆಸರಿಟ್ಟು. ನೋಡಿ, ಅವರು ಯಾಕೆ ಹೋಗ್ತಿದೆ ಅಂತ ಹತ್ತಿದ್ರು ಅವ್ರು ನಿಂತ್ಕೊಂಡಿಲ್ಲ. ಅವ್ರು ತುಂಬಾ ಬೇಜಾರಾಯ್ತು ಅವರಿಗೆ, ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಬಿಟ್ಟು ಹೋಗ್ಬಿಟ್ರು. ಬೋಕೀಮ್ ಎಂಬ ಹೆಸರಿಟ್ಟು ಅಲ್ಲಿಯೇ 10 ಓದಿ, 10 11 ಬರೋದಲ್ವಾ, ಎಷ್ಟು ವರ್ಷ ಅಂತ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು, ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ಇದು ಯಾರ ಬಗ್ಗೆ? ಯೋಶುವ ಇವ್ರನ್ನ ಕರ್ಕೊಂಡು ಬಂದು ಸೇರಿಸಿದ ಮೇಲೆ ಯಾರೆಲ್ಲ ಇವರು ಮೋಶೆ ಮತ್ತು ಯೋಶುವನ್ನು ನೋಡಿಲ್ಲ ನೋಡಿ, ಅಂತ ಒಂದು ಸಂತಾನ, ಅಂತ ಒಂದು ತಲಾಂತರ ಇಸ್ರೇಲ್ ಅಲ್ಲಿ ಹುಟ್ಬಿಟ್ರು, ಯೌವನಸರು. ಇವರು ಹಿರಿಯರ ಮಾತು ಕೇಳಲ್ಲ, ಈಗ ದೂತನೂ ಇಲ್ಲ, ದೇವ್ರ ಸಹಾಯನೂ ಇಲ್ಲ, ಇವರು ಸ್ವತಂತ್ರ ಆಗ್ಬಿಟ್ರು, ಇವ್ರು ಏನ್ ಬೇಕಾದ್ರೆ ಈಗ ಮಾಡ್ಬೋದಂತ. ಈ ಇಸ್ರಾಯೇಲರು ಬಾಲನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ನೋಡಿದ್ರ, ಆ ಕಾನಾನಲ್ಲಿರೋ ದೇವರುಗಳನ್ನು ಇವರು ಸೇವೆ ಮಾಡಿದ್ರು. ಈಗ ನೋಡಿ, ಈ ಜನ ಅಲ್ಲಿರೋ ದೇವ್ರನ್ನ ಸೇವೆ ಮಾಡ್ಬೇಕಾದ್ರೆ ಖಂಡಿತ ಸುಮ್ಮನೆ ಇವರು ಸೇವೆ ಮಾಡಲ್ಲ. ಅಲ್ಲಿರೋ ದೇವರುಗಳು ಅವ್ರಿಗೂ ಶಕ್ತಿ ಇದೆ, ಅಲ್ಲೂ ಅದ್ಭುತ ನಡೀತಾ ಇದೆ. ಆ ಊರಿನ ವ್ಯಕ್ತಿಗಳು ಪ್ರಾರ್ಥನೆ ಮಾಡುವಾಗ ಅವರನ್ನು ನಡೆಸ್ಕೊಂಡು ಬರ್ತಾ ಇರೋ ದೇವರುಗಳು ಅವ್ರಿಗೆ, ಇಸ್ರೇಲ್ಗೆ ಯಾವ ತರ ದೇವ್ರು ಸಹಾಯ ಮಾಡ್ತಿದ್ದಾರೆ ಅದೇ ತರ ಅವ್ರ ದೇವರುಗಳು ಅವ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ದೇವರುಗಳು ನಂಬ್ತಾ ಇರೋದು. ಅವ್ರಿಗೆ ಅವ್ರ ದೇವರುಗಳು ಶಕ್ತಿಶಾಲಿ. ನಮ್ ಜನ ಏನ್ ಮಾಡ್ಬಿಟ್ರು, ಈಗ ಈ ವಿಗ್ರಹಗಳು ಮತ್ತು ಅವ್ರನ್ನ ಓಡಿಸಿಲ್ಲ ನೋಡಿ, ಹೋಗಿ ಅವ್ರ ಮಧ್ಯದಲ್ಲಿ ನೋಡುವಾಗ ಇಲ್ಲಿ ಮೋಶೆ ಮತ್ತು ಇಲ್ಲ ಯೋಶುವ ಇವರೆಲ್ಲ ಮಾಡೋ ಅದ್ಭುತಕ್ಕಿಂತ ದೊಡ್ಡದಾಗಿ ಅದ್ಭುತ ಮಾಡ್ತಾ ಇದ್ರು. ಕಾರಣ ಇವರಿಬ್ರು ಇಲ್ಲ ಈಗ. ಆಗ ಇವ್ರ ಜಾಗದಲ್ಲಿ ಇನ್ನೊಬ್ರು ಯಾರು ಬಂದಿಲ್ಲ. ಆಗ ಅವ್ರ ಅದ್ಭುತಗಳು ತುಂಬಾ ನೋಡುವಾಗ ಏನಾಯ್ತು, ಅವ್ರಿಗೆ ನಂಬಿಕೆ ಆ ದೇವರುಗಳ ಮೇಲೆ ಬಂತು. ಅದಕ್ಕೆ ಆ ದೇವ್ರನ್ನ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡ್ಬೇಕು. ಆಗ ದೇವ್ರಿಗೆ ಕೋಪ ಬಂದು ಈ ದೂತನ ಕಳಿಸಿ ಬಿಟ್ಟಿರೋದು, ನಾನು ಇನ್ನು ಮೇಲೆ ನಡೆಸಲ್ಲ ಅಂತ. ಆಗ ಯಾರಿಗೆ ಒಪ್ಪಿಸಿದ್ರು ನೋಡಿ, ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತನ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಯೆಹೋವನನ್ನು ರೇಗಿಸಿದರು. ಅವರು ಯೆಹೋವನನ್ನು ಬಿಟ್ಟು ಬಾಲ್ ಅಷ್ಟೋರೆತ್ ಎಂಬ ದೇವತೆಗಳನ್ನು ಪೂಜಿಸುವುದರಿಂದ, ದೇವತೆಗಳು ಎರಡು, ಗಂಡು ದೇವರು, ಹೆಣ್ಣು ದೇವರು ಇಬ್ರು ಏನ್ ಮಾಡ್ತಾ ಇದ್ರು, ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಯೆಹೋವನ ಕೋಪವು ಅವರ ಮೇಲೆ ಉರಿಯುತ್ತಿತ್ತು. ಆತನು ಅವರನ್ನು ಸೊರೆ ಮಾಡುವವರ ಕೈಗೆ ಒಪ್ಪಿಸಲು ಅವರು ಅವರನ್ನು ಸೊರೆ ಮಾಡಿದರು.
ಆತನು ಅವರನ್ನು ಸುತ್ತನ ವೈರಿಗಳಿಗೆ ಮಾರಿಬಿಟ್ಟನು. ಹ್ಮ್ ಅವರು ಆ ಶತ್ರುಗಳ ಮುಂದೆ ನಿಲ್ಲಲಾರದವರಾದರು. ಆಗ ಏನಾಯ್ತು, ಹಿಂಸೆ ಮಾಡಿ ಮಾಡಿ ಈಗ ಇಸ್ರೇಲ್ ದೇಶ ಪೂರ್ತಿಯಾಗಿ ನಾಶ ಆಗ್ಬಿಡ್ತದೆ ಅಂತ ಬರೋ ತನಕ, ಎಲ್ಲರನ್ನು ಅವ್ರು ನಾಶ ಮಾಡ್ಬಿಡ್ತದೆ ಅಂತ ಬರೋ ತನಕ ದೇವ್ರು ಸುಮ್ಮನೆ ಇದ್ರು. ಯೆಹೋವನು ತಾನು ಮೊದಲೇ ಆಣೆ ಇಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು. ಅವರಿಗೆ ಬಹು ಸಂಕಟವಾಯಿತು. ಆಗ ಯೆಹೋವನು ಅವರನ್ನು ಸೊರೆ ಮಾಡುವವರ ಕೈಯಿಂದ ತಪ್ಪಿಸುವುದಕ್ಕೋಸ್ಕರ ನ್ಯಾಯಸ್ಥಾಪಕರನ್ನು ಕಳಿಸಿದರು. ನೋಡಿದ್ರ, ಹಾಗಾದ್ರೆ ಏನು, ದೇವರೇ ಇವರನ್ನು ಅವ್ರ ಕೈಗೆ ಒಪ್ಪಿಸಿಬಿಟ್ರು. ಈಗ ಅವ್ರ ಶತ್ರುಗಳಾಗಿ ಇವ್ರನ್ನು ಸಂಪೂರ್ಣ ನಾಶ ಮಾಡುವಷ್ಟು ಬರುವಾಗ ಅಬ್ರಾಮ್ ಸಂತಾನ ಇಲ್ಲ ಮೋಶೆ ಕರ್ಕೊಂಡು ಬಂದಿರೋ ತಲಾಂತರದಲ್ಲಿ ಬರುವ ಜನರು ಸಂಪೂರ್ಣವಾಗಿ ನಾಶ ಆಗ್ಬಾರ್ದಂತ ದೇವರು ಆವಾಗ ಕೆಲವು ನ್ಯಾಯಸ್ಥಾಪಕರನ್ನು ಅವ್ರ ಮಧ್ಯದಲ್ಲಿ ಎಬ್ಬಿಸಿದ್ರು. ಆ ತರ ಫಸ್ಟ್ ಬಂದಿರೋದು ಒತಾನಿಯಲ್ ಅಂತ ಒಬ್ರು. ಅವರು ಯಾರು? ಅವ್ರು ಕಾಲೇಬನ, ಯೂದಾ ಗೋತ್ರದಲ್ಲಿರುವ ಕಾಲೇಬನ ಸಹೋದರನು, ಚಿಕ್ಕವನು. ಈಗ ಕಾಲೇಬ್ ಯಾರು ಅಂತ ಕೇಳಿದ್ರೆ, ದೇವರು 12 ಜನನು ಮೋಶೆ ಮುಖಾಂತರ ಸಂಚಾರ ಮಾಡೋದಕ್ಕೆ ಕಳಿಸಿದ್ರು. ಆಗ ಹೋಗ್ಬಿಟ್ಟು 12 ಜನದಲ್ಲಿ 10 ಜನ ದೇಶ ಸರಿ ಇಲ್ಲ, ನಮ್ಗೆ ಗೆಲ್ಲಕ್ಕಾಗಲ್ಲ, ನಾವು ಮಿಡತೆಗಳ ತರ ಇದ್ದೀವಿ, ತುಂಬಾ ದೊಡ್ಡ ದೊಡ್ಡ ಸೃಷ್ಟಿಗಳಿದ್ದಾರೆ, ಅಲ್ಲಿ 30-40 ಅಡಿ ಎತ್ತರದಲ್ಲಿರುವವರೆಲ್ಲ ಇದ್ದಾರೆ, ಕೇದಾರು ಮರಗಳ ತರ, ಅಷ್ಟು ದೊಡ್ಡ ದೊಡ್ಡ ಮನುಷ್ಯರು. ಅದು ಇದೆಲ್ಲ ನಾವು ಡೀಟೇಲ್ ಆಗಿ ಬೇರೆ ಸಬ್ಮಿಟ್ ಮಾಡ್ತೀವಿ. ಇವ್ರು ಯಾರು, ಇವ್ರು ಹೆಂಗ್ ಹುಟ್ಕೊಂಡ್ರು, ಇವ್ರು ಹೆಂಗೆ ಆದ್ರೆ, ಅದೆಲ್ಲ ಬೇರೆ ಸಬ್ಜೆಕ್ಟ್ ಮಾಡ್ತೀವಿ ನಾವು. ಇವಾಗ ನಮ್ಗೆ ಬೈಬಲ್ ಸ್ಟಡಿಗೆ ಕನೆಕ್ಷನ್ ಆಗಿರೋದು ಮಾತ್ರ, ಯಾಕೆ ದೇವ್ರು ಹೆಂಗ್ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಇವರನ್ನು. ಆಗ ಈ ಒತಾನಿಯಲ್ಲು ಆ ಕಾಲೇಬ್ ಸಹೋದರನು, ಇವರು ಸುಮಾರು 18 ವರ್ಷ ಇವರು ಬೇರೆ ಊರಿಗೆ ಅಧೀನರಾಗಿದ್ದರು. ಓಕೆ, ಅದು ಮೆಸೊಪೊಟೇಮಿಯನ್ ಊರು, ಅದೇನೊಂದು ಊರು ಇದೆಯಲ್ಲ, ಆ ಊರಿಗೆ 18 ವರ್ಷ ಅಲ್ಲೇ ಬರ್ತದೆ. ನೆಕ್ಸ್ಟ್ ಇಸ್ರಾಯೇಲ್ಯರು ಅವರ ಮಾತನ್ನು ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವುಗಳಿಗೆ ಅಡ್ಡ ಬಿದ್ದು ದ್ರೋಹಿಗಳಾದರು. ಯೆಹೋವನ ಆಜ್ಞೆಗಳನ್ನು ಕೈಗೊಳ್ಳುತ್ತಿದ್ದ ತಮ್ಮ ಪಿತೃಗಳ ಮಾರ್ಗವನ್ನು ಬೇಗನೆ ಬಿಟ್ಟು ಬಿಟ್ಟರು, ಅವರಂತೆಯೇ ನಡೆಯಲಿಲ್ಲ. ವೈರಿಗಳ ಹಿಂಸೆಯನ್ನು ತಾಳಲಾರದಕ್ಕೆ ಎಷ್ಟನೇ ವಾಕ್ಯ ಓದ್ತಾ ಇದ್ದೀರಾ ಈಗ ನೀವು? 18 ಓದಿ. ವೈರಿಗಳ ಹಿಂಸೆಯನ್ನು ತಾಳಲಾರದೆ ಇಸ್ರಾಯೇಲರ ಗೋಳಾಟವನ್ನು 18 ಓದಿ. 18 ಯೆಹೋವನು ಕೇಳಿ ಕನಿಕರಪಟ್ಟು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರ ಜೀವಮಾನವೆಲ್ಲ ಅವರ ಸಂಗಡ ಇದ್ದು ಅವರ ಮೂಲಕವಾಗಿ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದನು. ಅಂತ ನ್ಯಾಯಸ್ಥಾಪಕರು ತೀರಿ ಹೋದ ನಂತರ ಇಸ್ರಾಯೇಲರು ತಿರುಗಿಕೊಂಡು, ಆಗ ನಾವು ಫಸ್ಟ್ ನ್ಯಾಯಸ್ಥಾಪಕ ಜಡ್ಜಸ್ಸು 2-3 ನಾನೇ ಬರ್ಬೇಕಲ್ಲ, ಯಾವ ಊರಿಗೆ ಮಾಡ್ತಾರಂತ. ಅದು ನೋಡಿ, ಅದು 3ನೇ ಅಧ್ಯಾಯದಲ್ಲಿ ಒತಾನಿಯಲ್ಲು 2ರಲ್ಲಿ ನೀವು ಎಷ್ಟು ಓದಿದ್ದೀರಾ? 18 ಫಸ್ಟ್ ಬಂದಿರೋದು ಇನ್ನೂ ಸ್ವಲ್ಪ ಸ್ಟಾರ್ಟಿಂಗ್ ಇದೆ ಅಂತ ಕಾಣಿಸುತ್ತೆ. ಊರ ಹೆಸರು ಬರೋದಲ್ಲ, ನನಗೆ ಡ್ರೈವ್ ಬೋರ್ಡು ಇಲ್ಲ, ನಮಗೆ ಒತಾನಿಯಲ್ಲು ಯಾರು ಹೋಗ್ಬೇಕಂತ ಹೇಳುವಾಗ, ಓಹೋ ಓಕೆ, ಇದು ನೋಡಿ, ಅವನ ತಮ್ಮನು ಕೆನಜನ ಮಗನು ಆದ ಒತ್ನಿಯೇಲನು ಅದನ್ನು ಹಿಡಿದನು. ಓಕೆ, ಸೊ ಇದೇ ಫಸ್ಟ್ ಒತ್ನಿಯೇಲುಗೆ ದೇವರು ಒಪ್ಪಿಸೋದು. ಸೊ ಇಲ್ಲಿಂದ ನ್ಯಾಯಸ್ಥಾಪಕರು ಪ್ರಾರಂಭ ಆಯಿತು. ಆಮೇಲೆ ಹೇಳ್ತಾ ಇರೋದು, ಇಂಥ ನ್ಯಾಯಸ್ಥಾಪಕರು ಇರೋ ಕಾಲದಲ್ಲಿ ಮಾತ್ರ ಭಕ್ತಿ ಇತ್ತು. ಆಮೇಲೆ ಏನ್ ಮಾಡ್ತಾ ಇದ್ರು ಇವರು? ತಿರ್ಗಾ ಬಿಟ್ಬಿಟ್ರು, ತಿರ್ಗಾ ವಿದ್ಯರಾಗ್ಬಿಡೋದು. ಆ ಥರ ನಾವು 4-5 ಎಬಿನ್ ಅರಸ ಕಾಲದಲ್ಲಿ ದಬೋರಾ ಅಂತ ಒಂದು ಹೆಂಗಸರು, ಅವರು ಇಸ್ರೇಲ್ ಜನರನ್ನು ನಡೆಸ್ಕೊಂಡು ಬಂದರು. ಆಗ ಅವ್ರ ಮುಖಾಂತರ ದೇವ್ರ ಜನರನ್ನು ಏನ್ ಮಾಡ್ತಾ ಇದ್ರು? ದೇವರನ್ನು ಸತ್ಯದಲ್ಲಿ ನಡೆಸ್ಕೊಂಡು ಬಂದರು. ನೆಕ್ಸ್ಟ್ ಈಗ ನಾವು ನೋಡೋದೇನು? ನ್ಯಾಯಸ್ಥಾಪಕ 6ರಲ್ಲಿ ಗಿದ್ಯೋನ್ ಬರ್ತಾ ಇದ್ದಾರೆ. ದಬೋರಾ ಹೋಗಿದ್ಮೇಲೆ ಗಿದ್ಯೋನ್ ಆಗಿದ್ಮೇಲೆ ಗಿದ್ಯೋನ್ಗೆ ಮಕ್ಕಳು ಜಾಸ್ತಿ ಇದ್ರು. ಸೊ ಗಿದ್ಯೋನ್ಗೆ ಒಂದು 70 ಮಕ್ಕಳು ಇದ್ರು. ಈಗ ಗಿದ್ಯೋನ್ ಹೋಗಿದ್ಮೇಲೆ ಏನಾಯ್ತು? ಯಾರು
ಗಿಬ್ಬಿ ನಡೆಸ್ಬೇಕಂತ ಬರುವಾಗ ಇಲ್ಲಿ 70 ಮಕ್ಕಳು ಜಾಸ್ತಿ ಆಯ್ತಲ್ಲ, ಯಾರು ನಡೆಸ್ಬೇಕಂತಾನೆ ಇವ್ರೊಳಗೇನೆ ಹೋರಾಟ ಆಯ್ತು. ಅದರಲ್ಲಿ ನಿಜವಾಗಿ ನಡೆಸ್ಬೇಕಾಗಿರೋ ನಮ್ಮ ಗಿದ್ಯೋನ್ದು ಮಗ, ಅವ್ರ ಹೆಸರು ಯೋತಾಮ್ ಅಂತ. ಓಕೆ, ಸೊ ಅವ್ರನ್ನ ಇವ್ರು ಏನು ಮಾಡಿರಬೇಕು, ನ್ಯಾಯಸ್ಥಾಪಕ ಆ ಒಂದು ಇದು ಕೊಟ್ಟಿರಬೇಕು. ಬಟ್ ಅವಾಗ ಏನು ಮಾಡಿದ್ರು ಇವು ಸ್ವಲ್ಪ ಜನಗಳು ಬಂದು ಗಿದ್ಯೋನ್ ಮಕ್ಕಳನ್ನು ಸಾಯಿಸ್ಬಿಟ್ರು. ಒಬ್ರು ಮಾತ್ರ ಉಳಿತಾರೆ, ಅವರೇ ಈ ಯೋತಾನ್ ಅಂತ. ಸೊ ಅದಕ್ಕೆ ಈಗ ಯೋತಾನು ಆಕ್ಚುಲಿ ಏನಾಗಿರ್ಬೇಕು, ನ್ಯಾಯಸ್ಥಾಪಕ ಆಗಿರಬೇಕು. ಈಗ ನಾವು ನೋಡ್ತಾ ಇರೋದು ಏನಕ್ಕೆ ಅಂದ್ರೆ, ದೇವರು ಯಾವ ತರ ಈ ಜನರನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಹೊಸ ರೀತಿ ದೇವ್ರು ತಗೊಂಡ್ರು. ಅದೇ ಇಲ್ಲಿ ನಾವು ನೋಡ್ತಾ ಇರೋದು ಈಗ ಏನು ಯೋತಾಮ್. ಓಕೆ, ಯೋತಾಮ್ ಏನ್ ಮಾಡುದು ಅಂತ ನೋಡಿ, ನ್ಯಾಯಸ್ಥಾಪಕ 9:7 ವಾಕ್ಯ. ಯೋತಾಮನು ಇದನ್ನು ಕೇಳಿ ಗೆರಿಜ್ಜೀಮ್ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ, ಶೆಕೆಮಿನವರೇ, ನನ್ನ ಮಾತನ್ನು ಕೇಳಿರಿ, ಆಗ ದೇವರು ನಿಮಗೆ ಕಿವಿಗೊಡುವನು. ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಈಗ ಏನಾಯ್ತು, ಇವರು ಮಾಡಿರೋ ತಪ್ಪು ಅದು ಯೆಹೋವ ದೇವರಿಗೂ ತಪ್ಪಂತ ಅನ್ಸುತ್ತು. ಗಿದ್ಯೋನ್ ಮಗನಿಗೆ ಇವರು ನ್ಯಾಯಸ್ಥಾಪಕ ಅಧಿಕಾರ ಕೊಟ್ಟಿರ್ಬೇಕು. ಆಗ ಇವ್ರದ್ ಮಾಡಿಲ್ಲ. ಆಗ ದೇವರು ಯೋತಾಮ್ ಜೊತೆಲಿದ್ದಾರೆ. ಈಗ ಯೋತಾಮನ್ ಕಳಿಸ್ಬಿಟ್ಟು ಯೋತಾಮ್ ಹೇಳ್ತಾರೆ, ನೀವು ನನ್ನ ಮಾತು ಕೇಳಿದ್ರೆ ಯೆಹೋವ ದೇವರು ನಿಮ್ಮ ಮಾತು ಕೇಳ್ತಾರಂತ. ಆ ನ್ಯಾಯ ಏನು, ಈಗ ನನ್ನ ಸಂಗಡ ನೀವು ನ್ಯಾಯ ಮಾಡಿ, ಆಗ ನನ್ನ ಜೊತೆ ನೀವು ಅನ್ಯಾಯ ಮಾಡಿದ್ರೆ ಅದು ದೇವ್ರು ನಿಮ್ಮ ಹತ್ರ ಕೇಳ್ತಾರೆ. ಈಗ ನೀವು ನಮ್ಮ ಸಂಗಡ ಅನ್ಯಾಯ ಮಾಡಿದ್ರೆ ನೀವು ದೇವ್ರ ಹತ್ರ ಹೋಗಿ ಕೇಳಿರ್ಬೋದು, ಯಾಕೆ ಈ ತರ ಅಂತ. ಅದನ್ನು ಯಾವ ತರ ದೇವ್ರು ತಿಳಿಸ್ಕೊಡ್ತಾರೆ ನೋಡಿ, ಒಂದು ಸಾಮ್ಯ ರೂಪದಲ್ಲಿ. ಅದೇ ನಮ್ದು ಹೊಸ ಮೆಥಡ್ ಇದು. ಈಗ ದೇವ್ರು ಹೇಳ್ಕೊಡುವ ಏನ್ ಮಾಡ್ತಾರೆ, ದೇವರು ಶಾಸ್ತ್ರಗಳಿದೆ ನೋಡಿ, ಅದು ವಾಕ್ಯಗಳು. ಬಟ್ ಈಗ ದೇವ್ರು ಹೇಳ್ಕೊಡ್ತದೇನು ಇನ್ನೊಂದು ರೀತಿ ಅಂತ, ಒಂದು ಹೊಸ ರೀತಿ ದೇವ್ರು ಪ್ರಾರಂಭ ಮಾಡೋದು. ಅದೇನು, ಸಾಮ್ಯ ರೂಪದಲ್ಲಿ ಹೇಳೋಣ ಅಂತ. ನೀವೀಗ ಎಜೆಕೇಲ್ 17 ನೋಡಿ, 2ನೇ ವಾಕ್ಯ. ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರಿಗೆ ಈ ಸಾಮ್ಯವನ್ನು ಒಗಟಾಗಿ ಹೇಳು. ಎಜೆಕೇಲ್ ಹೇಳಿದ್ರು, ನೀವು ಹೋಗಿ ಏನ್ ಮಾಡು, ಎಜೆಕೇಲ್ 19 ಇದೆಲ್ಲ ಇದೇನು, ನೀವು ಹೋಗಿ ಏನ್ ಮಾಡಿ ಅವ್ರಿಗೆ ಸಾಮ್ಯ ರೂಪವಾಗಿ ದೇವರಿಗೆ ಅವ್ರ ಮೇಲೆ ಏನ್ ಅಭಿಪ್ರಾಯ ಇದೆ ಅಂತ ತಿಳಿಸ್ಕೊಡೋಕೆ ಪ್ರವಾದಿಗಳು ಹೋಗಿ ಏನ್ ಮಾಡ್ಬೇಕು, ಸಾಮ್ಯ ರೂಪದಲ್ಲಿ ಹೇಳ್ಕೊಡ್ಬೇಕು. ಯೆಶಾಯನು ಮಾಡಿದ್ರು ಇದೇ ತರ. ಆಗ ಇದೇನು, ದೇವರು ಹೇಳ್ಕೊಡೋ ಒಂದು ರೀತಿ, ಇದು ಮೆಥಡ್. ಅರ್ಥ ಹುಡುಕಿ ಓದೋದು ಒಂದು ಆಯ್ತಲ್ವಾ. ಅದರಲ್ಲಿ ನಾವು ಕಾಲ ಯಾರಿಗೆ ಅಂತೆಲ್ಲ ನೋಡ್ತೀವಿ. ಅದು ಇನ್ನೂ ನಾವು ಇನ್ನೂ ಮೆಥಡ್ಗಳಿದೆ, ಅದನ್ನು ನಾವು ಅದಕ್ಕೆ ನಾವು ಸೇರಿಸಿ, ಇದು ಅದರಲ್ಲಿ ಒಂದು ಮೆಥಡ್. ಏನು, ದೇವರು ಸಾಮ್ಯ ರೂಪದಲ್ಲೂ ಇಸ್ರೇಲ್ ಜನಕ್ಕೆ ಹೇಳುವಾಗ ನಾವು ಹುಡುಕಿ ಓದುವಾಗ ಏನಾಗ್ತದೆ, ನಮ್ಗೆ ಕೆಲವು ಸಾಮ್ಯಗಳು ಸಿಗ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಸಿಗ್ತದೆ, ಹೊಸ ಒಡಂಬಡಿಕೆಯಲ್ಲಿ ಸಿಗ್ತದೆ. ಹೊಸ ಒಡಂಬಡಿಕೆಯಲ್ಲಿ 39 ಸಾಮ್ಯಗಳು ನಮ್ಮ ಕರ್ತನು ಹೇಳಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ ಸಾಮ್ಯ ಹೇಳಿದ್ದಾರೆ 5ನೇ ಅಧ್ಯಾಯದಲ್ಲಿ, ಯೆರೆಮೀಯ ಹೇಳಿದ್ದಾರೆ ಸಾಮ್ಯಗಳು. ಸೊ ಎಲ್ಲಾ ಪ್ರವಾದಿಗಳು ಏನ್ ಮಾಡಿದ್ದಾರೆ, ಸಾಮ್ಯಗಳು ಹೇಳಿದ್ರು. ನಾತಾನ್ ಅಂತ ಪ್ರವಾದಿ ದಾವೀದ ಹತ್ರ ಹೋಗಿ ಸಾಮ್ಯ ಹೇಳಿದ್ರು. ಇದು ಏನಕ್ಕೆ ನಾನು ತಗೊಳ್ತಾ ಇದ್ದೀನಿ ಅಂದ್ರೆ, ಈ ರೂಪ, ಈ ವಿಧವಾಗಿರೋ ಒಂದು ಕ್ರಮ ದೇವರು ನ್ಯಾಯಸ್ಥಾಪಕ ಕಾಲದಲ್ಲೇ ಪ್ರಾರಂಭ ಮಾಡಿದ್ರು. ನ್ಯಾಯಸ್ಥಾಪಕರ ಮುಖಾಂತರ ದೇವರೊಂದು ಸಾಮ್ಯ ರೂಪದಲ್ಲಿ ದೇವರ ಚಿತ್ತವನ್ನು ತಿಳಿಸ್ಕೊಡ್ತಾರೆ. ದೇವ್ರಿಗೆ ಇಷ್ಟ ಆಯ್ತಾ ಇಲ್ಲ, ಅವ್ರು ಏನ್ ತಪ್ಪು ಮಾಡಿದ್ರು, ಯಾಕೆ ತಪ್ಪಾಯ್ತು, ಆ ಒಂದು ನೀತಿಗಳು ದೇವರು ಸಾಮ್ಯದಲ್ಲಿ. ಸಾಮ್ಯ ಅಂದ್ರೆ ಏನು, ಒಂದು ಸತ್ಯ, ಅದಕ್ಕೆ ಸರಿಯಾಗಿ ಸಮಾನವಾಗಿರುವ ಇನ್ನೊಂದು ರೀತಿ, ಒಂದು ಕಥೆ ರೂಪ ಆಗ್ಬೋದು, ಹಾಡಾಗ್ಬೋದು. ಇದು ಬೇರೆಲ್ಲ ಮತದಲ್ಲಿ ನೋಡ್ಬೋದು. ಗ್ರಂಥಗಳನ್ನು ಜನರಿಗೆ ತಿಳಿಸ್ಕೊಡೋಕೆ ಹಾಡು ರೂಪದಲ್ಲಿ, ಗಾದೆ ರೂಪದಲ್ಲೆಲ್ಲ ಬರೆದಿರ್ತಾರೆ. ಕೆಲವ್ರಿಗೆ ಹೋಗ್ತಾ ಹೋಗ್ತಾ ಆಮೇಲೆ ಈ ಗಾದೆಗಳನ್ನೆಲ್ಲ ದೇವರಾಗಿ ಮಾಡ್ಬಿಡ್ತಾರೆ. ಅದೇ ಬಂದಿರೋ ತಪ್ಪು. ಬೇರೆ ಕಡೆ ಗಾದೆ ಯಾವಾಗ್ಲೂ ಗಾದೆ, ಸಾಮ್ಯ ಯಾವಾಗ್ಲೂ ಸಾಮ್ಯನೇ. ಇದೇನು, ದೇವ್ರ ಬಗ್ಗೆ ಇರೋ ಸತ್ಯವನ್ನು ಸಾಮ್ಯ ರೂಪದಲ್ಲಿ ಮನುಷ್ಯರಿಗೆ ಅರ್ಥ ಆಗ್ಬೇಕು. ದೇವರು ಇರೋ ಲೋಕ ಪರಲೋಕ, ಅಲ್ಲಿ ಹೋಗಿ ಯಾರು ನೋಡ್ಕೊಂಡು ಬರಕ್ಕಾಗಲ್ಲ. ಸೊ ದೇವ್ರ ಮನ್ಸು ಏನಂತ ತಿಳಿಸ್ಕೊಡೋಕೆ ದೇವ್ರು ತಗೊಂಡಿರೋ ಒಂದು ಮಾರ್ಗ ಇದು, ಹೇಳ್ಕೊಡೋ ರೀತಿ, ಟೀಚಿಂಗ್ ಮೆಥಡು. ಅದೇನು, ಸಾಮ್ಯ ರೂಪ. ಸೊ ಇವತ್ತು ನಾವು ಈ ಒಂದು ಸಾಮ್ಯ ನೋಡುವಾಗ ಯಾವ ತರ ದೇವರು ನೋಡಿ ಸಾಮ್ಯದಲ್ಲಿ
ಹಳೆ ಒಡಂಬಡಿಕೆ ಇಸ್ರೇಲ್ ಅಲ್ಲಿ ಮಾಡಿರೋ ಒಳ್ಳೇದೇನು, ಶೆಕೆಮ್ ಮನುಷ್ಯರು ಮಾಡಿರೋ ಒಳ್ಳೇದೇನು, ಕೆಟ್ಟದೇನಂತ ಈ ಸಾಮ್ಯದಲ್ಲಿ ಹೇಳ್ಕೊಡ್ತೀವಿ. ಸಾಮ್ಯ ಅಂದ್ರೆ ಕಂಪೇರ್ ಆಗಿ, ಒಂದೇ ಪ್ಯಾರಲ್ ಆಗಿ ಒಂದು ಸತ್ಯ ಇದೆ, ಅದ್ರ ಜೊತೆಯಲ್ಲೇ ಎರಡು ಹಿಂಗೆ ಸಮವಾಗಿ ಹೋಗ್ಬೇಕು. ಇಲ್ಲೊಂದು ಮಾತು ತಿಳಿದ್ರೆ ಅದಕ್ಕೆ ಈಕ್ವಲ್ ಆಗಿ ಒಂದು ಸತ್ಯ ಇದ್ದೇ ಇರ್ತದೆ. ಅದನ್ನ ನಾವು ಹುಡುಕುವಾಗ ಬೇರೆ ಏನಿಲ್ಲ, ಸಾಮ್ಯದೊಳಗೆ ದೇವರ ಮನಸ್ಸು ಚಿತ್ತ ಗೊತ್ತಾಗ್ತದೆ. ಯಶ್ವಾದ ಹಂಗೆ ಹೇಳಿದ್ರು, ಪರಲೋಕದ ರಾಜ್ಯದ ಗುಟ್ಟುಗಳು ಇದರೊಳಗೆ ಇದೆ, ಸೀಕ್ರೆಟ್ಗಳು. ಅದು ದೇವರು ಎಲ್ಲರಿಗೂ ಹೇಳಲ್ಲ, ದೇವ ಇಷ್ಟವ್ರಿಗೆ ಮಾತ್ರ ಅರ್ಥ ಆಗ್ಬೇಕು, ಕಲಿಬೇಕು, ದೇವರಿಗೆ ವಿಧೇಯರಾಗ್ಬೇಕಂತಿರೋ ಮನುಷ್ಯರಿಗೆ ಮಾತ್ರ ದೇವ್ರು ಹೇಳ್ಕೊಡೋದು ಇದು. ಸೊ ನೋಡಿ, ಈ ಸಾಮ್ಯ ಓದನ್ನ ಒಂದು ಸಾಮ್ಯ ಏನಾಯ್ತು, ಈಗ ಇವ್ರು ಬಂದು ಯೋಧಾಮನ್ ಬಿಟ್ಬಿಟ್ಟು ನಮ್ಮ ಗಿದಿಯೋನ್ನ ಉಪಪತ್ನಿಗೆ ಹುಟ್ಟಿರೋ ಮಕ್ಕಳುಗಳು. ಅವರು ಗಿದಿಯೋನ್ಗೆ ನಿಜವಾಗಿರೋ ಹೆಂಡತಿ ಮದುವೆ ಮಾಡಿ ಒಡಂಬಡಿಕೆ ಮಾಡ್ಕೊಂಡು ಮದುವೆ ಮಾಡುವ ಹೆಣ್ಣುಗಳು ಪತ್ನಿಗಳು. ಒಡಂಬಡಿಕೆ ಮಾಡಲ್ಲ, ಮದುವೆದು ಒಡಂಬಡಿಕೆ ಮಾಡದೆ ಆ ಪತ್ನಿ ಜಾಗಕ್ಕೆ ಉಪವಾಗಿ ಇಟ್ಕೊಳ್ತಾರೆ ಅವರು. ಇದು ಇಸ್ರೇಲಲ್ಲಿ ನಡೀತಾ ಇತ್ತು, ಉಪಪತ್ನಿಗಳು. ಈ ಉಪಪತ್ನಿಯಲ್ಲಿ ಹುಟ್ಟಿರೋ ಮಕ್ಕಳೇ ನಿಜವಾಗಿರೋ ಹೆಂಡತಿಯಲ್ಲಿ ಅವರ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ರು, ಒಬ್ಬರು ಮಾತ್ರ ಮಿಕ್ಕಿದ್ದಾರೆ. ಆಗ ಆ ಮಿಕ್ಕಿರುವ ವ್ಯಕ್ತಿ ಇವ್ರು ಮಾಡಿರೋ ತಪ್ಪು ಯಾವ ತರ ದೇವ್ರು ತೀರ್ಪು ಮಾಡ್ತಾರಂತ ಒಂದು ಗಾದೆ ರೂಪದಲ್ಲಿ ಹೇಳ್ಕೊಡ್ತಾರೆ, ಒಂದು ಸಾಮ್ಯವಾಗಿ. ಈ ಸಾಮ್ಯದಲ್ಲಿ ಎಲ್ಲ ಸತ್ಯ ಬರಬೇಕು. ನೋಡಿ ಏನ್ ಹೇಳ್ತಿದ್ದಾರೆ ನೋಡಿ, ಮನುಷ್ಯರು ಮಾಡಿರೋ ತಪ್ಪನ್ನು ಮರಕ್ಕೆ ಹೋಲಿಸ್ಬಿಟ್ರು. ಹಂಗಂದ್ರೆ ಏನು, ಇಲ್ಲಿ ತಪ್ಪು ಮಾಡಿರೋದು ಮನುಷ್ಯರು, ಬಟ್ ಅದನ್ನು ಸಾಮ್ಯ ರೂಪದಲ್ಲಿ ಹೇಳುವಾಗ ಮರಗಳನ್ನು ತಗೊಂಡು ಮನುಷ್ಯರು ಯಾರೊಬ್ಬರ ಹತ್ರ ಹೋಗಿ ಹೇಳಿರೋ ತರ ಮರಗಳು ಹೋಗಿ ಯಾವ್ದೋ ಒಂದು ಮರ ಹತ್ರ ಹೇಳೋ ತರ ಆಯ್ತು. ನೋಡಿ ಹೆಂಗ್ ಹೋಲಿಸಿದಾರೆ ನೋಡಿ. ಇದೆ ಎಲ್ಲ ಸಾಮ್ಯದಲ್ಲಿ ಈ ತರ ರಹಸ್ಯವಾಗಿರೋ ಸತ್ಯಗಳಿದೆ. ಇದನ್ನ ಹುಡುಕುವಾಗ ನಮ್ಗೆ ಏನಾಗ್ತದೆ, ದೇವರ ಮನಸ್ಸು ನಾವು ಕಂಡುಹಿಡಿಯಕ್ಕಾಗ್ತದೆ, ದೇವ್ರ ಇಷ್ಟ ಏನು. ಸೊ ನೋಡಿ, ಮರಗಳೆಲ್ಲ ಸೇರಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಅಗಲವಾದ ಮತ್ತು ಉದ್ದವಾದ ರೆಕ್ಕೆಗಳುಳ್ಳ ತುಪ್ಪಲ ತುಂಬಿದ ನಾನಾ ಬಣ್ಣದ ದೊಡ್ಡ ಹದ್ದು. ನಾವು ನ್ಯಾಯಸ್ಥಾಪಕ ಓದ್ತಾ ಇರೋ ತಿರ್ಗಿ ಅಲ್ಲಿ ಹೋಗ್ಬಿಟ್ರೆ ನೀವು ನ್ಯಾಯಸ್ಥಾಪಕ 8ನೇ ವಾಕ್ಯದಲ್ಲಿ, ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರಗಳ ಬಳಿಗೆ ಬಂದು, ನೀನು ಬಂದು ನಮಗೆ ಅರಸನಾಗು ಅಂದವು. ಆಗ ಅದು ಅವುಗಳಿಗೆ, ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳು ಮನುಷ್ಯರು ನನ್ನನ್ನು ಘನಪಡಿಸುತ್ತಾರೆ. ನೋಡಿ, ಎಣ್ಣೆ ಮರ ಹತ್ರ ಬಂದು, ಎಣ್ಣೆ ಮರ ಯಾಕೆ ನೀವು ನಮ್ಮನ್ನು ಆಳ್ವಿಕೆ ಮಾಡಲ್ಲ, ನಮ್ಮ ಮೇಲೆ ನಮ್ಮನ್ನು ಆಳ್ವಿಕೆ ಮಾಡು, ನಾವು ನಿಮ್ಗೆಲ್ಲ ಅಧಿಕಾರ ಕೊಡ್ತಾ ಇದ್ದೀವಿ ಅಂತ ಹೇಳುವಾಗ ಈ ಎಣ್ಣೆ ಮರ ಏನಂತ ಹೇಳ್ತು, ನೋಡಪ್ಪ ನನಗೆ ಅದು ಗೊತ್ತಿಲ್ಲ ಈ ಆಳ್ವಿಕೆದು, ನಾನು ಆಲ್ರೆಡಿ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ, ನಾನೊಂದು ಕೆಲಸ ಮಾಡ್ತಾ ಇದ್ದೇನೆ, ಆ ಕೆಲಸದಲ್ಲಿ ನಾನು ಸಂತೋಷವಾಗಿದ್ದೀನಿ, ನನ್ನ ಇದು ದೇವತೆಗಳಿಗೂ ಮತ್ತು ಬೇರೆ ಎಲ್ಲ ಮನುಷ್ಯರಿಗೂ ಉಪಕಾರ ಆಗ್ತಾ ಇದೆ, ಅದಕ್ಕೆ ಅವರು ನನ್ನನ್ನು ನಂಬ್ಕೊಂಡು ಬರ್ತಾ ಇದ್ದಾರೆ. ಈಗ ನಾನು ಆ ಕೆಲಸವನ್ನು ಬಿಟ್ಟು ನಿಮಗೆ ಆಳ್ವಿಕೆ ಮಾಡೋಕೆ ಬಂದ್ರೆ, ಕಾರಣ ಅದಕ್ಕಿಂತ ಒಳ್ಳೆ ಪದವಿ, ಒಳ್ಳೆ ಪೋಸ್ಟ್, ರೆಸ್ಪೆಕ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಈ ಜನ, ಈ ಮರಗಳು. ಆಗ ಆ ಮರ ಹೇಳ್ತಿದೆ, ನನಗೆ ಅದೆಲ್ಲ ಬಹುಮಾನ ಎಲ್ಲ ಬೇಕಾಗಿಲ್ಲ, ನಾನು ಆಲ್ರೆಡಿ ಸ್ವಲ್ಪ ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ, ಎಣ್ಣೆ ಮಾತ್ರ ಕೊಡ್ತಾ ಇದ್ದೀನಿ, ನನ್ನ ಎಣ್ಣೆ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ, ಅವ್ರು ಬರ್ತಾರೆ ನನಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ, ಒಳ್ಳೇದಾಯ್ತಪ್ಪ ನಿನ್ನ ಎಣ್ಣೆಯಿಂದ ನಮ್ಮ ಜೀವನ ಹಿಂಗೆಲ್ಲ ನಡೀತಾ ಇದೆ ಅಂತ ಅವ್ರಿಗೆ ಸ್ತೋತ್ರ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಎಣ್ಣೆ ಮರ ಹೇಳ್ತದೆ, ನಾನು ಈ ಕೆಲಸ ಬಿಟ್ಟು ಆ ಕೆಲ್ಸಕ್ಕೆ ನಾನು ಬರಲ್ಲ, ಕಾರಣ ಅದು ನನ್ಗೆ ಬೇಡ ಅಂತ ಹೇಳ್ಬಿಟ್ರು. ಎಣ್ಣೆ ಮರ ಹಿಂಗೆ ಹೇಳಿ ತಪ್ಪಿಸ್ಕೊಂಡು ನಾನು ಬರಲ್ಲ ಅಂತ. ಓಕೆ, ಇದು ಯಾವ ಮರ ಕೇಳ್ತಾ ಇದೆ ಅಂತ ನೋಡ್ಬೇಕು, ಬಂದು ಆಳ್ವಿಕೆ ಮಾಡುವಂತ. ಯಾಕೆ ಆಗ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ, ನಾವು ಬರಲ್ಲ, ಇದು ಒಂದು ಜ್ಞಾನ, ಬುದ್ಧಿಯಿಂದ ತಪ್ಪಿಸ್ಕೊಂಡ್ರು. ಈ ಬುದ್ಧಿಯನ್ನು ಉಪಯೋಗ ಮಾಡಿದ್ರೆ ನಾವು ಇನ್ನು ಮುಂದೆ ಕಲಿಬಹುದು, ಕೊನೆಗೆ ಬರ್ತದದು. ಸರಿ, ಈ ಮರಗಳೆಲ್ಲ ಏನಾಯ್ತು, ಇದು ಯಾವ ಮರ ಅಂತ ಹೇಳಲಿಲ್ಲ, ಈ ಮರಗಳೆಲ್ಲ ಏನಾಯ್ತು, ತಿರ್ಗಾ ಹೋಗ್ತಾ ಇದ್ದಾರೆ ಬೇರೆ ಮರ ಹತ್ರ. ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ತರುವಾಯ ಅವು ಅಂಜೂರದ ಗಿಡದ ಬಳಿಗೆ ಹೋಗಿ ಅದಕ್ಕೆ, ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಅದು ನಾನು ನನ್ನ ಶ್ರೇಷ್ಠವಾದ ಮಧುರ ಫಲ ದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು. ಓಕೆ, ನೋಡಿ ಅವ್ರು ಹೇಳಿದ್ರು, ಬಡಪ್ಪ ನೀನು ಏನಪ್ಪಾ ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೀಯಾ, ಬಂದು ನಮ್ಮನ್ನು ಆಳ್ವಿಕೆ ಮಾಡು, ನಿನಗೆ ಒಳ್ಳೆ ಕಿರೀಟ ಸಿಂಹಾಸನ ಎಲ್ಲ ಕೊಡ್ಬಿಡ್ತೀವಿ ನಾವು ನಿಮ್ಗೆ ಅಂತ ಕರೆದ್ರಂತೆ. ಇದು ಹೇಳ್ತಾ ಇರೋದು ಯಾರು, ಶೆಕೆಮು ಅಲ್ಲಿರೋ ಮನುಷ್ಯರು ಯಾವ ತರ ತಪ್ಪು ಮಾಡಿದಾರಂತ ನೋಡಿ. ದೇವ್ರು ಯಾವ ತರ ಒಂದು ಸಾಮ್ಯ ರೂಪದಲ್ಲಿ ಹೇಳ್ತಾ ಇರೋದು,
ಈಗ ಅಂಜೂರ ಮರ ಏನಂತ ಹೇಳಿತ್ತು ನೋಡಿ, ನಾನು ಬಿಟ್ಟು ಬರಲ್ಲ. ಅನಂತರ ಅವು ದ್ರಾಕ್ಷಾಲತೆಯ ಬಳಿಗೆ ಹೋಗಿ, ಹ್ಮ್. ನೀನು ಬಂದು ನಮ್ಮ ಅರಸನಾಗು ಅನ್ನಲು, ಹ. ಅದು ಅವುಗಳಿಗೆ, ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಸೊ ಈ ಅಂದಿತು. 3 ಮರಗಳು ಹೇಳಿರೋದು, ನಾವು ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅಂಜೂರ ಬಂದು ತುಂಬಾ ತಾಕತ್ತು, ತುಂಬಾ ಶಕ್ತಿ ಇರೋದು. ಓಕೆ, ಅದರಲ್ಲೂ ಜೋಶ್ ಅಂತ ಹೇಳ್ತೀವಲ್ಲ, ದೇಹಕ್ಕೆ ಆರೋಗ್ಯ ಬರುವಾಗ ಮನುಷ್ಯರು ತಿರ್ಗಾ ಶಕ್ತಿಶಾಲಿ ಆಗುವಾಗ ಅವ್ರು ನನ್ನನ್ನು ನಂಬ್ಕೊಂಡಿದ್ದಾರೆ. ನಾನು ಆ ಕೆಲಸ ಬಿಟ್ಬಿಟ್ಟು ನಿಮ್ಮನ್ನು ಆಳ್ವಿಕೆ ಮಾಡಕ್ ಬರಲ್ಲ ಅಂತ ಹೇಳಿದೆ. ಸರಿ, ದ್ರಾಕ್ಷಿ ಹೋದ್ರು. ದ್ರಾಕ್ಷಿ ಹೇಳ್ತಾ ಇರೋದು, ನೋಡಪ್ಪ, ನನ್ನೊಂದು ಗಿಡ ಥರನೇ, ನಾನು ಬೇರೆಲ್ಲ ನಂಬ್ಕೊಂಡಿರಬೇಕು, ಆದ್ರೂ ಪರವಾಗಿಲ್ಲ, ನನ್ನ ಫಲದಿಂದ ಮನುಷ್ಯರು ಮತ್ತು ದೇವತೆಗಳು ಸಂತೋಷವಾಗಿದ್ದಾರೆ, ಅದಕ್ಕೆ ನಾನು ಈ ಕೆಲಸ ಬಿಟ್ಟು ಬರಲ್ಲ. ಅರ್ಥ ಏನು? 3 ಜನ ಹೇಳಿರೋದು, ನಾವು ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕಿಂತ ದೊಡ್ಡದು ನೀನು ಕೊಟ್ರೆ ನಮಗೆ ಬೇಡ, ಕಾರಣ ನಾವು ನಮ್ಮಲ್ಲೇ ಸಂತೋಷವಾಗಿ ಇರ್ತೀವಿ. ಹಂಗಾದ್ರೆ ಏನು ನಿಜವಾಗಿ ಇದರಲ್ಲಿ ಏನು ಪಾಠ ಇದೆ? ನಾವೇನು ತಿಳ್ಕೊಳ್ಬೇಕು? ದೇವ್ರು ನಮ್ಗೆ ಹೇಳ್ತಾ ಇರೋದೇನು? ಇದರಿಂದ ನಮಗೂ ಏನು ಬೈಬಲ್ ಸ್ಟಡಿ ಇದೆ? ನಾವು ನಮ್ಮಲ್ಲೇ ಸಂತೋಷವಾಗಿ ಇಲ್ಲ. ನಮಗೆ ದೇವ್ರು ಆಲ್ರೆಡಿ ಕೊಟ್ಟಿರೋದು, ನಾವು ಅದನ್ನು ಮಾಡಲ್ಲ. ನಾವು ಅದನ್ನು ಬಿಟ್ಬಿಟ್ಟು ಬೇರೆಯವರು ಮಾಡೋದನ್ನ ನೋಡ್ಬಿಟ್ಟು ಅವ್ರ ಥರ ನಾವು ಆಗ್ಬೇಕಂತ ನಾವು ಈ ಥರ ನಡೆಯೋದಕ್ಕೇನೆ ನಾವು ಇಲ್ಲೂ ಸಕ್ಸಸ್ ಅಲ್ಲ, ನಾವು ಆ ಕಡೆಯೂ ಏನೂ ಮಾಡಲ್ಲ, ಎಲ್ಲೂ ನಾವೇನು ಮಾಡೋಕ್ಕಾಗಲ್ಲ. ಒಂದೇ ಜಾಗದಲ್ಲಿ ನಮಗೆ ಇರುವ ತಾಳಂತೆ ಏನು, ನಮಗೆ ಇರೋ ಬುದ್ಧಿ ಏನು, ನಾವು ಯಾವ ಊರಲ್ಲಿ ಬೆಳೆದಿದ್ದೀವಿ, ನಮ್ಮ ಕೈಯಲ್ಲಿ ಏನಾಗುತ್ತೆ, ಇದೆಲ್ಲ ನಾವು ತೀರ್ಮಾನ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ಬೋದು, ಸಂತೋಷವಾಗಿ. ನಾವೇನು ಮಾಡ್ತೀವಿ, ಯಾರೋ ಒಬ್ಬರು ನೋಡ್ಬಿಟ್ಟು, ಯಾರೋ ಅವ್ರು ನಡೆಯೋದು ನೋಡ್ಬಿಟ್ಟು ಅವ್ರ ಥರ ನಾನು ಆಗ್ಬೇಕಂತ, ಅವ್ರ ಥರ ನಾನು ಆಗ್ಬೇಕು, ಅದೇ ಥರ ನಾನು ಸಂಪಾದನೆ ಮಾಡಬೇಕು ಅಂತ ಈ ಸಂಪಾದನೆ ಮಾಡೋ ಮಾರ್ಗದಲ್ಲಿ ನಮ್ಮ ಒಳಗೆ ಇರೋ ಸಂತೋಷ ಸಮಾಧಾನ ಬಿಟ್ಟುಬಿಟ್ಟು ಹಣದ ಹಿಂದೆ ಹೋಗಿರೋದಕ್ಕೇನೆ ಈ ಪ್ರಾಬ್ಲಮ್ ಎಲ್ಲ ಬರ್ತಾ ಇರೋದು. ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡೋದು ಹಂಗೆ, ದೇವರೇ ನನಗೆ. ಆಗ ದೇವ್ರು ಹೇಳ್ತಾರೆ, ಈ ಮರಗಳು ನೋಡಪ್ಪ, ಅವ್ರು ಎಷ್ಟು ಬುದ್ಧಿಯಾಗಿದ್ದಾರೆ, ಎಲ್ಲರಿಗೂ ದೇವ್ರು ಏನೋ ಒಂದು ತಾಲಂತು, ಏನೋ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ದೇವರೆಲ್ಲರಿಗೂ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಹುಟ್ಟಿದ್ದು, ನಾನು ಬೆಳೆದಿದ್ದು, ನಾನು ಓದಿರೋದೆಲ್ಲ ನಮ್ಗೆ ಆ ಪ್ರಕಾರ ನಾವು ಕೆಲಸ ಹುಡುಕ್ಬೇಕು. ಅದು ಬಿಟ್ಬಿಟ್ಟು ಆಸೆ, ಅವ್ರ ಥರ ಸಂಪಾದನೆ ಮಾಡಬೇಕು, ಆ ಥರ ಮನೆ ಮಾಡಬೇಕು, ಆ ಥರ ಗಾಡಿ ಬೇಕು ನನಗೆ, ಆ ಥರ ಜೀವನ ಮಾಡ್ಬೇಕಂತ ನಾವು ಸಣ್ಣ ವಯಸ್ಸಲ್ಲಿ ಓದಿರಲ್ಲ, ಮತ್ತೆ ಬಂದು ಹೆಂಗೆ ಮಾಡೋಕ್ಕಾಗ್ತದೆ? ಯೋಚನೆ ಮಾಡ್ಬೇಕು ನಾವಿದು. ಸೊ ನನ್ನ ಲಿಮಿಟ್ ಏನಂತ ನಾವು ತಿಳ್ಕೊಳ್ಬೇಕು. ಅದು ಬಿಟ್ಟು ನಾವು ಯಾವ ಕೆಲಸ ಮಾಡೋಕೆ ಹೋಗ್ಬಾರ್ದು. ಅದೇ ಈ ಮರ ನಮ್ಗೆ ಹೇಳ್ಕೊಡೋ ಪಾಠ. ಸೊ ನೆಕ್ಸ್ಟ್ ಏನಾಯ್ತು, ಈ ಕಾಡು ಮರಗಳು, ಈ ಮರಗಳು ಹೋಗಿ ಬೇರೊಂದು ಮರ ಹತ್ರ ಕೇಳ್ತಾ ಇದ್ದಾರೆ. ಕಡೆಗೆ ಎಲ್ಲಾ ಮರಗಳು ಮುಳ್ಳು ಗಿಡದ ಬಳಿಗೆ ಹೋಗಿ, ನೀನು ಬಂದು ನಮ್ಮ ಅರಸನಾಗು ಅನ್ನಲು. ನೋಡಿ, ಮುಳ್ಳು ಗಿಡ ಯಾವ್ದು ಪ್ರಯೋಜನ ಇದೆ? ಅದು ಬೇರೆ ಬೆಂಕಿಗೆ, ಅದ್ರಲ್ಲಿ ಬೇರೆ ಬೆಂಕಿಗೆ ಹಾಕ್ಬೇಕು ನಾವು. ಅದು ಅಷ್ಟೇ ಕೆಲಸ ಇದೆ ಅದಕ್ಕೆ, ಅದೇ ಗುಣ ಅದೇನೆ, ಅದಕ್ಕೆ ಅದನ್ನು ಸೃಷ್ಟಿ ಮಾಡಿರೋದು. ಇವ್ರು ಹೋಗ್ಬಿಟ್ಟು, ಇವ್ರು ಎಂಥವ್ರು ನೋಡಿ, ಇವ್ರು ನಾಶ ಮಾಡುವ ಮರ ಹತ್ರ ಹೋಗ್ಬಿಟ್ಟು ನಮ್ಮನ್ನು ಆಳ್ವಿಕೆ ಮಾಡುವಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗಿ ಇಲ್ಲಿ ಹೇಳ್ತಾ ಇರೋದೇನು? ಗಿದ್ಯೋನ್ ಮಗ ಇರುವಾಗ ನೀವು ಗಿದ್ಯೋನ್ ಮಗನನ್ನು ಬಿಟ್ಟು ಯಾಕೆ ಬೇರೆಯವ್ರು ಹುಡ್ತಾ ಇದಾರೆ ಅಂತಾನೆ ದೇವರು ಯೋತನ್ ಮುಖಾಂತರ ದೇವ್ರದ್ದು ಮನ್ಸು ಹೇಳ್ಕೊಡ್ತಾ ಇರೋದು, ಇವ್ರು ಮಾಡ್ತಾ ಇರೋ ತಪ್ಪೇನಂತ. ಸರಿ, ಮರಗಳೇನ, ಈ ಮರ ಏನಾಯ್ತು, ಬಂದ್ಬಿಡ್ತು, ನಾನ್ ಆಗ್ತೀನಿ ನಿಮ್ಗೆ ಅರಸನ ಅಂತ. ಅದು ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ. ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರ ವೃಕ್ಷಗಳನ್ನು ದಹಿಸಿ ಬಿಡುವುದು. ಹೋಗಿರೋದು ಯಾರು? ಒಳ್ಳೆ ಮರ, ಲೆಬನೋನ್ದಲ್ಲಿ ಇರುವ ಅಷ್ಟು ಒಳ್ಳೆ ಮರ ಹೋಗ್ಬಿಟ್ಟು ಮುಳ್ಳು ಮರ ಹತ್ರ, ಬೆಂಕಿಯಲ್ಲಿ ಆಗ್ಬೇಕಾದ್ರೆ ಮರ ಹತ್ರ ಆದದ್ ಗುಣ ಕೇಳ್ತದೆ, ನೀವು ಬಂದು ಆಳ್ವಿಕೆ ಮಾಡುವಂತ. ಆಗ ಮರ ಹೇಳಿದೆ, ನನ್ನ ಶರಣದಲ್ಲಿ ಬಂದ್ರೆ ನನ್ನ ನೆರಳಾಗ ನಾನು ಹೇಳೋದು, ನನ್ನ ಚಿತ್ತದ ಪ್ರಕಾರ ನೀವು ನಡೆದ್ರೆ ಖಂಡಿತ ನಾನು ನಿಮ್ಗೆ ಸಹಾಯ ಮಾಡ್ತೇನೆ ಅಂತ. ಆದ್ರೆ ನೀವೇನಾದ್ರೂ ವಿರೋಧ ಆಗ್ಬಿಡ್ತಿ, ಖಂಡಿತ ನಾನು ಬೆಂಕಿ, ನಾನು ನಿಮ್ಮನ್ನು ನಾಶ ಮಾಡ್ಬಿಡ್ತೇನೆ ಅಂತ. ಹಾಗಾದ್ರೆ ಯೋತನ್ ಹೇಳ್ತಾ ಇರೋದೇನು? ಶೆಕೆಮ್ ಜನರೇ, ನೀವು ಈಗ ಯಾರನ್ನು ಅರಸನಾಗಿ ಆರಿಸ್ಕೊಂಡಿದ್ದಾರಲ್ಲ ನೋಡಿ, ಅವನಿಂದ ಏನ್ ಬರ್ತದ ನಿಮ್ಗೆ, ನೀವು ಅವ್ರ ಕಾರಣನೇ ನೀವು ನಾಶ ಆಗ್ಬಿಡ್ತೀರ. ಶೆಕೆಮ್ ಊರಿಗೆ ಹೇಳ್ತಾ ಇರೋದು. ಸೊ ಈ ತರ ದೇವರು ಪ್ರವಾದಿಗಳ ಮುಖಾಂತರ ಸಾಮ್ಯದ ರೂಪದಲ್ಲಿ ತನ್ನ ಮನಸ್ಸನ್ನು ಹೇಳ್ಕೊಡ್ತಾ ಇದ್ರು. ಈ ತರ ತುಂಬಾ
ನ್ಯಾಯಸ್ಥಾಪಕರುಗಳು ಏನು ಮಾಡ್ತಾ ಇದ್ರು, ಇಸ್ರೇಲ್ ಜನರನ್ನು ನಡೆಸ್ಕೊಂಡೇ ಬಂದರು. ಇದರಲ್ಲಿ ಕೊನೆಗೆ ಬಂದಿರೋದು ಸಮುವೇಲು ಪ್ರವಾದಿ ಅಂತ. ಸೊ ಅಲ್ಲಿಂದ ಏನು ಪ್ರಾರಂಭ ಆಯ್ತಂತ ನೋಡಬೇಕು. ಸೊ ಸಮುವೇಲು ಇದಕ್ಕೆ ಸುಮಾರು 450 ವರ್ಷ ಈ ನ್ಯಾಯಸ್ಥಾಪಕರುಗಳು ಇವ್ರು ನಡ್ಸ್ಕೊಂಡು ಬಂದು, ಇದರಲ್ಲಿ ಇವರು ಇದ್ದಾರೆ. ಯಾರು? ಸಿಮ್ಸೋನ್. ನಿಮ್ಗೆ ಗೊತ್ತಾ, ಸಿಮ್ಸೋನ್ ಒಂದು ಗಾದೆ ತರ ಹೇಳ್ತಾರೆ. ಆ ತಿನ್ನು ಇದರಿಂದ ಊಟ ಬಂತ, ಸಿಂಹದ ವಿಷಯದಲ್ಲಿ ಜೇನ್ ಬಂತಂತ. ಅದನ್ನೊಂದು ಗಾದೆಗೆ ಏನ್ ಮಾಡ್ತಾರೆ, ರಿಡಲ್ ಅಂತ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಗಾದೆ ಅಲ್ವಾ ಅದು, ಆ ತರ ಗಾದೆ ತರ ಸತ್ಯ ಹೇಳ್ತಿದ್ದಾರೆ ನೋಡಿ. ಸೊ ಇದೊಂದು ಹಳೆ ಕಾಲದಲ್ಲಿ ಒಂದು ಮೆಥಡ್. ಸತ್ಯ ಮರೆಯಾಗಿ ಎಲ್ಲರಿಗೂ ಗೊತ್ತಾಗ್ಬಾರ್ದಂತ ಮರೆ ಮಾಡ್ಕೊಂಡು ಸತ್ಯ ಹೇಳೋದೇ ಸಾಮ್ಯ, ಮರೆ ಮಾಡ್ಕೊಂಡು ಹೇಳೋದೇ ಗಾದೆಗಳು. ಆದ್ರೆ ಶಾಸ್ತ್ರ ಅಂದ್ರೆ ಏನು? ಅದು ಡೈರೆಕ್ಟ್ ಆಗಿ ಇಂಥದ್ದು ಮಾಡಿ, ಇಂಥದ್ದು ಮಾಡಬೇಡಿ, ದೇವ್ರ ಚಿತ್ತ ಡೈರೆಕ್ಟ್ ಆಗಿ ದೇವ್ರು ತಿಳಿಸಿರೋದು ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು. ಈ ತರ ಮಾಡಿ, ಈ ತರ ಮಾಡಿ ಅಂತ. ಅದ್ರಲ್ಲಿ ಇವ್ರೇನ್ ಮಾಡಿದ್ರು, ಮೋಶೆ ಹೇಳಿದ್ರು ಏನು ಸೇರಿಸ್ಬೇಡಿ, ಏನು ತೆಗಿಬೇಡಿ ಅಂತ. ಬಟ್ ಇವ್ರೇನ್ ಮಾಡಿದ್ರು, ಅದಕ್ಕೆ ಸೇರಿಸು ಬಿಟ್ರು, ಇಷ್ಟ ಇರೋದನ್ನೆಲ್ಲ ಸೇರಿಸ್ಬಿಟ್ರು, ಇಷ್ಟ ಇರೋದೆಲ್ಲ ತೆಗೆದಾಕ್ಬಿಟ್ರು. ಅದೇ ಸಂಪ್ರದಾಯ ಅಂತ ಬಂತು. ಸೊ ಶಾಸ್ತ್ರದಲ್ಲಿ ಸೇರಿಸುವಾಗ ತೆಗೆಯುವಾಗ ಡಾಕ್ಟ್ರಿನ್ ಅದು, ಅದ್ರಲ್ಲಿ ಸೇರಿಸುವಾಗ ತೆಗೆಯುವಾಗ ಸಂಪ್ರದಾಯ ಬಂದ್ಬಿಡ್ತದೆ. ಆಮೇಲೆ ಇವ್ರು ತಪ್ಪು ಮಾಡಿದ್ದಕ್ಕೆ ದೇವ್ರು ಏನ್ ಮಾಡಿದ್ರು, ಬೇರೊಂದು ಮಾರ್ಗ ತಗೊಂಡ್ರು. ಗಾದೆ ರೂಪದಲ್ಲಿ ಸತ್ಯ ಹೇಳ್ಕೊಡೋಣ ಅಂತ, ಇವ್ರು ನಡೆಸೋರ್ ಮುಖಾಂತರನೇ ಗಾದೆ ರೂಪದಲ್ಲಿ ಸತ್ಯ ಹೇಳೋಣ ಅಂತ ಮರೆ ಮಾಡ್ಬಿಟ್ಟು ಹೇಳೋದು. ಡೈರೆಕ್ಟ್ ಆಗಿ ಹೇಳಲ್ಲ, ಅದು ಶಾಸ್ತ್ರ ಇತ್ತು ಮತ್ತು ಪರಿಶುದ್ಧ ಗ್ರಂಥ ಇತ್ತು, ಅದು ಡೈರೆಕ್ಟ್ ಆಗಿತ್ತು. ಬಟ್ ಇವಾಗ ದೇವ್ರು ಏನ್ ಮಾಡಿದ್ರು, ಈ ಜನರಿಗೆ ಬೇರೆ ರೀತಿಯಲ್ಲಿ, ಕಾರಣ ಎಲ್ಲರೂ ಅರ್ಥ ಆಗ್ಬಾರ್ದಂತ, ಯಾರು ಸತ್ಯ ಹುಡುಕ್ತಾರೆ ಅವ್ರಿಗೆ ಅರ್ಥ ಆಗ್ಬೇಕಂತ ದೇವರು ಸಾಮ್ಯ ರೂಪದಲ್ಲಿ ನಮ್ಮ ಪ್ರವಾದಿಗಳ ಮುಖಾಂತರನು ಹೇಳಿದ್ರು, ಸಾಮುವೇಲ್ ಮುಖಾಂತರ, ಮತ್ತು ನಾವಿನ್ನೂ ದಾವೀದು, ಇನ್ನು ಸಾಲೋಮೋನು, ಇದು ಬೇರೆ ಬೇರೆ ಕ್ರಮಗಳು ದೇವ್ರು ತಗೊಂಡ್ರು. ಅದಕ್ಕೆ ಸಾಲೋಮೋನ್ ಒಂದು ಮಾತು ಹೇಳಿದ್ರೆ ಏನು, ದೇವರು ಗಾದೆ ರೂಪದಲ್ಲಿ ಅದೊಂದಿದೆಯಲ್ಲ, ದೇವರು ಯಾವ ತರ ಸತ್ಯಗಳು ಹೇಳ್ತಿದ್ದಾರೆ ಅಂತ ಮರೆ ಮಾಡಿಬಿಟ್ಟು, ಡಾರ್ಕ್ ಸೇಯಿಂಗ್ ಅಂತ ಇಂಗ್ಲಿಷಲ್ಲಿ ಇರ್ತದೆ. ನಾವು ಇದು ಸ್ಟಾರ್ಟಿಂಗಲ್ಲಿ ಓದಿದ್ದೀವಿ, ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲೇ ಪ್ರಸಂಗಿ ಹೇಳ್ತಿದ್ದಾರೆ, ನಾನು ಏನಕ್ಕೆ ಬರೀತಾ ಇದ್ದೀನಿ ಅಂತ. ಸೊ ಏನಾಯ್ತು, ತುಂಬಾ ಡಿಫ್ರೆಂಟ್ ಮೆಥಡ್ಗಳು ನಮಗೆ ಇಲ್ಲಿ ಬಂತು. ಒಂದು ಸಾಮ್ಯ, ಹೋಲಿಸಿ ಹೇಳೋದು, ಕಂಪೇರ್ ಮಾಡಿ ಹೇಳೋದು, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ. ಸಿಂಹ ಅಂತ ಹೇಳಿದ್ರೆ ಆ ಪ್ರಾಣಿಯಲ್ಲಿ ಗುಣವನ್ನು ದೇವರಿಗೆ ಹೋಲಿಸೋದು. ಕುರಿ ಅಂತ ಹೇಳ್ಬಿಟ್ಟು ಆ ಕುರಿಯಲ್ಲಿರೋ ಗುಣಗಳನ್ನು ಭಕ್ತರುಗಳಿಗೆ ಹೋಲಿಸೋದು. ಕುರುಬರು ಎನ್ನುವುದು ಹೇಳ್ಬಿಟ್ಟು ಕುರುಬರಿರುವ ಗುಣಗಳನ್ನು ದೇವರಿಗೆ ಹೋಲಿಸೋದು. ಬಂಡೆ ಯಾವ ತರ ಇದೆ ಅದನ್ನು ಹೇಳ್ಬಿಟ್ಟು ದೇವರಿಗೆ ಬಂಡೆ ಅಂತ ಹೋಲಿಸೋದು. ನೀರು ಯಾವ ತರ ಇದೆ ಅದನ್ನು ಸತ್ಯಗೆ ಹೋಲಿಸೋದು. ಎಣ್ಣೆ ಏನ್ ಮಾಡ್ತದೆ ಅದಕ್ಕೆ ಪವಿತ್ರ ಆತ್ಮಗೆ ಹೋಲಿಸೋದು. ಈ ತರ ಏನ್ ಮಾಡಿದ್ರು, ಈ ಸಾಮ್ಯದಲ್ಲಿ ಕಂಪೇರಿಟಿವ್ ಲ್ಯಾಂಗ್ವೇಜ್ ಬಂತು. ಸಾಮ್ಯದೊಳಗೇನೆ ಎಣ್ಣೆ, ಬಂಡೆ, ಹಸಿರು ಗಿಡಗಳು, ಒಲಿವು, ಅಂಜೂರ, ಈ ತರ ಮನುಷ್ಯರು ಏನು ಉಪಯೋಗ ಮುಖ್ಯವಾಗಿ ಇಟ್ಕೊಂಡ್ರು ನೋಡಿ, ಅದನ್ನೆಲ್ಲ ದೇವರು ಸಾಮ್ಯದೊಳಗೆ ಫಿಗರೇಟಿವ್ ಆಗಿ ತಗೊಂಡು ಬಂದ್ಬಿಟ್ರು. ಹಾಗಾದ್ರೆ ದೇವರಿಗೆ ಸಾಮ್ಯದಲ್ಲಿ ಹೋಲಿಸಿ ಹೇಳೋ ಲ್ಯಾಂಗ್ವೇಜ್ ಅಲ್ಲಿ ಕಂಪೇರಿಸನ್ ಮಾಡೋದು, ಕಲ್ಲು, ನೀರು, ಎಣ್ಣೆ, ಈ ತರ ಎಲ್ಲ ಕಂಪೇರ್ ಮಾಡೋದು, ಬೆಳಕು, ಕತ್ತಲು, ಇದನ್ನೆಲ್ಲ ಹೋಲಿಸಿ ಹೇಳೋ ಒಂದು ಮೆಥಡನ್ನು. ಇದೇ ನಾವು ಬೇಕಾದ್ರೆ ತುಂಬಾ ಬ್ರೇಕ್ ಮಾಡ್ಬೋದು, ನಾನು ಅದು ಬ್ರೇಕ್ ಮಾಡಿ ಸಪ್ರೇಟ್ ಮಾಡ್ತಾ ಇಲ್ಲ, ಇದೆಲ್ಲ ಒಂದೇ ವಿಧ ಅಂತ ಹೇಳ್ತಾ ಇದ್ದೀನಿ ಅನ್ನೋದು. ಒಂದು ಬಂದು ಸಾಮ್ಯ, ಈ ಸಾಮ್ಯದಲ್ಲಿ ಕಂಪ್ಯಾರಿಟಿವ್ ಲ್ಯಾಂಗ್ವೇಜು, ಫಿಗರೇಟಿವ್ ಲ್ಯಾಂಗ್ವೇಜು, ಇದೆಲ್ಲ ಬಂದು ಇದೊಂದು ಟೈಪ್. ಈ ತರ ದೇವರು ಸತ್ಯನ್ನು ಇಸ್ರೇಲ್ ಜನರಿಗೆ ಹೇಳ್ಕೊಟ್ರು. ಇನ್ನು ನಾವು ಮುಂದಿನ ದಿನದಲ್ಲಿ ಬೇರೆ ಒಂದು ರೀತಿಯಲ್ಲಿ ದೇವ್ರು ಯಾವ ತರ ಸತ್ಯ ಹೇಳ್ಕೊಟ್ರು ಅದು ಬೈಬಲಲ್ಲಿ ನಾವು ನೋಡ್ಬೇಕು. ಅದು ವಾಕ್ಯ ಓದ್ಬಿಟ್ಟು ಮುಂದಿನ ಒಂದು ಕ್ಲಾಸಲ್ಲಿ ಅದನ್ನು ಮಾಡೋಣ. ಯಾವ ತರ ಯೆಶಾಯನಿಗೆ ಒಂದು ಗುರು ಶಿಷ್ಯ ಅಂತ ಹೇಳಿದ್ರು, ಅದೊಂದು ಪ್ರತಾಪ ಮಾಡಿರೋ ತರ ಇವಾಗ ನಾವು ಸಾಮ್ಯ ರೂಪ ಅಂತ ಹೇಳಿದ್ವಿ. ಈ ತರ ಒಂದು ಮೆಥಡು, ಇದೆಲ್ಲ ಏನಾಯ್ತು, ಹೌ ಟು ಸ್ಟಡಿ ಬೈಬಲ್, ಯಾವ ತರ ನಾವು ಬೈಬಲನ್ನು ಓದ್ಬೇಕಂತಿರುವ ಡಿಫ್ರೆಂಟ್ ಮೆಥಡ್ಗಳನ್ನು ನಾವೀಗ ಹೇಳ್ತಾ ಇದ್ದೀವಿ. ಈ ತರ ಮಾಡುವಾಗ ಏನಾಗ್ತದೆ, ನಮ್ಗೆ ದೇವರ ಮನಸ್ಸೇನಂತ ಕಂಡುಹಿಡಿಯೋಕ್ಕೆ ಆಗ್ತದೆ ಮತ್ತು ದೇವರಿಗೆ ವಿಧೇಯರಾಗಿ ನಡೆಯೋಕ್ಕೆ ಸಾಧ್ಯವಾಗುತ್ತೆ. ಸೊ ದೇವರು ನಮ್ಮನ್ನು ಈ ತರ ನಡೆಯೋಕ್ಕೆ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ.